ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಲೇಔಟ್ ಆಫ್ ಎಲೆಕ್ಟ್ರಿಕಲ್ ವೈರಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಿಫೋರ್ ದ ಎಲೆಕ್ಟ್ರಿಕಲ್ ವೈರಿಂಗ್ ಆರ್ ಇನ್ಸ್ಟಾಲೇಷನ್ ಇನ್ ಎನಿ ಹೌಸ್, ಆಫೀಸ್, ಬ್ಯಾಂಕ್, ಹಾಸ್ಪಿಟಲ್ ಎಕ್ಸೆಟ್ರಾ. ಇಲ್ಲಿ ಯಾವುದೇ ಮನೆ, ಕಚೇರಿಗಳು, ಬ್ಯಾಂಕುಗಳು, ಆಸ್ಪತ್ರೆಗಳು ಇತ್ಯಾದಿಗಳಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಆರ್ ಇನ್ಸ್ಟಾಲೇಷನ್ ಮಾಡಬೇಕಾದರೆ ವೈರಿಂಗ್ ಪ್ಲಾನಿಂಗು ತುಂಬ ಮುಖ್ಯವಾಗಿರುತ್ತದೆ. ನೆಕ್ಸ್ಟ್ ವಿ ರಿಕ್ವೈರ್ಡ್ ಟು ಥಿಂಕಿಂಗ್ ಫಾರ್ ಪ್ರಿಪೇರಿಂಗ್ ದ ಪ್ಲಾನಿಂಗ್ ಆಫ್ ದ ವೈರಿಂಗ್. ಇಲ್ಲಿ ನಾವು ಹೇಳ್ದಂಗೆ ವೈರಿಂಗ್ ಮಾಡಬೇಕಂದ್ರೆ ಮೊದಲನೇದಾಗಿ ನಮಗೆ ಪ್ಲಾನಿಂಗು ತುಂಬ ಅವಶ್ಯಕತೆ ಇರುತ್ತದೆ. ಮ್ಯಾಪ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ದ ರಿಕ್ರೂಟ್ಮೆಂಟ್ ಆಫ್ ಓನರ್ ಆ್ಯಂಡ್ ಬಿಲ್ಡಿಂಗ್. ಇಲ್ಲಿ ಮೊದಲು ಕಟ್ಟಡ ನಕ್ಷೆ ಮತ್ತು ಕಟ್ಟಡ ಮಾಲೀಕರ ಅವಶ್ಯಕತೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ದ ಎಸ್ಟಿಮೇಟ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಆರ್ ಡಿಸೈಡೆಡ್ ವೈರಿಂಗ್ ವರ್ಕ್ ಓನ್ಲಿ ಆಫ್ಟರ್ ದ ಪ್ರಿಪ್ರೇಷನ್ ಆಫ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಆ್ಯಂಡ್ ಎಸ್ಟಿಮೇಟಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ವೈರಿಂಗ್. ಇಲ್ಲಿ ಪ್ಲಾನಿಂಗ್ ಪ್ರಕಾರ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸು ಅಂದಾಜು ಮತ್ತು ಅದರದ್ದು ವ್ಯಾಲ್ಯೂ ಎಷ್ಟು ಅದನ್ನು ನಾವು ಮೊದಲು ನಿರ್ಧರಿಸಬೇಕಾಗುತ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ವೈರಿಂಗನ್ನು ನಾವು ಯಾವ ರೀತಿ ಪ್ಲಾನಿಂಗ್ ಮಾಡಬೇಕಂತಂದರೆ, ಫಾರ್ ದ ವೈರಿಂಗ್ ಪ್ಲಾನಿಂಗ್ ವಿ ರಿಕ್ವೈರ್ಡ್ ಲೇಔಟ್ ಆರ್ ಮ್ಯಾಪ್ ಆಫ್ ದ ಬಿಲ್ಡಿಂಗ್, ಎಸ್ಟಿಮೇಟಿಂಗ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮೆಟೀರಿಯಲ್. ಇಲ್ಲಿ ವೈರಿಂಗ್ ಪ್ಲಾನಿಂಗು ನಮಗೆ ಕಟ್ಟಡ ಲೇಔಟು ಅಥವಾ ನಕ್ಷೆ, ಅಂದಾಜು, ಎಲೆಕ್ಟ್ರಿಕಲ್ ಉಪಕರಣಗಳು ಅಗತ್ಯವಿವೆ. ಇದನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. ಮೊದಲನೇದಾಗಿ ಎಸ್ಟಿಮೇಟಿಂಗ್. ಈ ಒಂದು ಎಸ್ಟಿಮೇಟಿಂಗಲ್ಲಿ ಬಿಫೋರ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ವರ್ಕ್ಸ್ ಇಟ್ ಬಿಕಮ್ಸ್ ನೆಸೆಸರಿ ಟು ನೌ ದ ಕ್ವಾಂಟಿಟಿ ಆಫ್ ವೇರೀಸ್ ದ ಮೆಟೀರಿಯಲ್. ಇಲ್ಲಿ ಮೆಟೀರಿಯಲ್ ರಿಕ್ವೈರ್ಡ್ ಫಾರ್ ದೇರ್ ಸ್ಪೆಸಿಫಿಕೇಷನ್ ನಮಗೆ ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಯಾವ ರೀತಿ ನಾವು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಮಾಡಬೇಕು, ಕೆಲಸ ಮಾಡುವ ಮೊದಲು ಅವುಗಳ ಕ್ವಾಂಟಿಟಿಗಳಿಗೆ ಅಗತ್ಯವಾದ ವಿವಿಧ ಮೆಟೀರಿಯಲ್ಗಳು ಪ್ರಮಾಣ, ಅವುಗಳ ವೆಚ್ಚ ಮತ್ತು ಕೆಲಸದ ವೆಚ್ಚವನ್ನು ನಾವು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ದ ಮೆಥಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಮೆಟೀರಿಯಲ್ ಆ್ಯಂಡ್ ಲೇಬರ್ ಇಸ್ ಕಾಲ್ಡ್ ಎಸ್ಟಿಮೇಟಿಂಗ್. ಇಲ್ಲಿ ಮೆಟೀರಿಯಲ್ ಮತ್ತು ಲೇಬರ್ ಕಾಸ್ಟನ್ನು ಲೆಕ್ಕಾಚಾರ ಮಾಡುವ ವಿಧಾನವನ್ನು ನಾವು ಅಂದಾಜು ಅಥವಾ ಎಸ್ಟಿಮೇಟ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಲೇಔಟ್ ಡಯಾಗ್ರಾಮ್ ನೀವು ನೋಡ್ದಂಗೆ ಇಲ್ಲಿ ಲೇಔಟು ಡಯಾಗ್ರಾಮ್ ಇದೆ. ಒಂದು ಟಾಯ್ಲೆಟ್ ಇದೆ, ಒಂದು ಬೆಡ್ರೂಮ್ ಇದೆ, ಅದೇ ರೀತಿಯಾಗಿ ಕಿಚನ್ ಇದೆ, ಹಾಲ್ ಇದೆ, ಟಾಯ್ಲೆಟ್ ಇದೆ, ಬೆಡ್ರೂಮ್ ಇದೆ. ಇದು ಒಂದು ಮನೆಯದು ಪ್ಲಾನಿಂಗ್. ದ ನೆಸೆಸರಿ ಡ್ರಾಯಿಂಗ್ ಆಫ್ ದ ಬಿಲ್ಡಿಂಗ್ ವಿತ್ dimension are required for execution of the work and for estimating. ಇಲ್ಲಿ ಕೆಲಸ ಕಾರ್ಯಗತಗೊಳಿಸಲು ಮತ್ತು ಅಂದಾಜು ಮಾಡಲು ಡೈಮೆನ್ಷನ್ಸ್ಗಳೊಂದಿಗೆ ಕಟ್ಟಡ ಅಗತ್ಯ ಡ್ರಾಯಿಂಗ್ಗಳು ಅಗತ್ಯ ಇವೆ. ನೆಕ್ಸ್ಟ್ ಬರುವಂಥದ್ದು ಸ್ಪೆಸಿಫಿಕೇಷನ್ ಮೆಟೀರಿಯಲ್. ದ ಸ್ಪೆಸಿಫಿಕೇಷನ್ ಗಿವ್ಸ್ ದ ಡಿಟೇಲ್ ಫಾರ್ ದ ಮೆಟೀರಿಯಲ್, ಬ್ರ್ಯಾಂಡ್ ನೇಮ್, ಗ್ರೇಡ್, ಕ್ವಾಲಿಟೀಸ್, ರೇಟಿಂಗ್ ಫಾರ್ ಕರೆಂಟ್ ಆ್ಯಂಡ್ ವೋಲ್ಟೇಜ್, ಕ್ವಾಲಿಟೀಸ್ ಫಾರ್ ಸರ್ಟಿಫಿಕೇಷನ್ ಫಾರ್ ಸಚ್ BSI ಆರ್ ISI ರೂಲ್. ಇಲ್ಲಿ ಸ್ಪೆಸಿಫಿಕೇಷನ್ ಮೆಟೀರಿಯಲ್ಗಳು, ವಿವರಗಳು ಮತ್ತು ಬ್ರ್ಯಾಂಡ್ ಹೆಸರು, ಗುಣಮಟ್ಟ ಶ್ರೇಣಿ ಮತ್ತು ಕರೆಂಟ್ ವೋಲ್ಟೇಜ್, ರೇಟಿಂಗ್ ಮತ್ತು ಗುಣಮಟ್ಟ ಪ್ರಮಾಣೀಕರಿಸಗಳಾದ BSI ಆರ್ ISO ಇತ್ಯಾದಿಗಳನ್ನು ಇಲ್ಲಿ ನೀಡಲಾಗುತ್ತದೆ.
Next, specification of the both of the wiring and customer to select. ಇಲ್ಲಿ ನಾವು ಕಮರ್ಷಿಯಲ್ ಪ್ರಾಕ್ಟೀಸ್ ವೆಚ್ಚ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ಆಯ್ಕೆ ಮಾಡಲು ವೈರ್ಮ್ಯಾನ್ ಮತ್ತು ಗ್ರಾಹಕರಿಬ್ಬರಿಗೂ ಸಹಾಯವಾಗುತ್ತದೆ. ಸ್ಪೆಸಿಫಿಕೇಷನ್ ಕರೆಕ್ಟಾಗಿ ನಾವು ಅಲ್ಲಿ ಕೊಟ್ಟರೆ ಅಲ್ಲಿ ಓನರ್ಗೆ ಮತ್ತು ತುಂಬ ಅನುಕೂಲ ಆಗುತ್ತದೆ. ಅದರ ರೇಟ್ ಎಷ್ಟು, ಲ್ಯಾಂಪ್ ರೇಟ್ ಎಷ್ಟು, ಬಲ್ಬ್ ರೇಟ್ ಎಷ್ಟು, ಸ್ವಿಚ್ ರೇಟ್ ಎಷ್ಟು, ಅದನ್ನು ನಾವು ಪರ್ಟಿಕ್ಯುಲರಾಗಿ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ತಿಳಿಸಬೇಕಾಗುತ್ತದೆ. ದ ನೆಕ್ಸ್ಟ್ ವರ್ಕ್ ದ ಎಸ್ಟಿಮೇಟಿಂಗ್ ಈಸ್ ಟು ಸೆಲೆಕ್ಟ್ ದ ಸುಟೇಬಲ್ ವೈರಿಂಗ್ ಸಿಸ್ಟಮ್. ಆಮೇಲೆ ಸಿಸ್ಟಮ್ ಫ್ರಮ್ ದ ಲೀಸ್ಟ್ given below depending upon customers or owner liking and local electrical board regulations. ಇಲ್ಲಿ ಅಂದಾಜು ಮುಂದಿನ ಕೆಲಸಗಳಿವೇನೆಂದರೆ ಗ್ರಾಹಕರ ಮತ್ತು ಮೂಲಕ ಲಿಂಕ್ ಮತ್ತು ಸ್ಥಳೀಯ ಎಲೆಕ್ಟ್ರಿಕಲ್ ಬೋರ್ಡ್ ನಿಯಂತ್ರಣವನ್ನು ಅವಲಂಬಿಸಿ ಈ ಕೆಳಗಿನ ಪಟ್ಟಿಗಳನ್ನು ಸೂಕ್ತ ವೈರಿಂಗ್ ಸಿಸ್ಟಮ್ಗಳನ್ನು ಆಯ್ಕೆ ಮಾಡಲಾಗುವುದು. ಒಂದನೇದು ಬ್ಯಾಟನ್ ವೈರಿಂಗ್ ಆರ್ CTS ವೈರಿಂಗ್, PVC ವೈರಿಂಗ್, ಕೇಸಿಂಗ್ ಕ್ಯಾಪಿಂಗ್ ವೈರಿಂಗ್. ಇದು ಆಫೀಸ್ ಮತ್ತು ಕಂಪ್ಯೂಟರ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. PVC ಕಂಡ್ಯೂಟ್ ವೈರಿಂಗ್, ಸರ್ಫೇಸ್ ಕನ್ಸೀಲ್ಡ್. ಸರ್ಫೇಸ್ ಅಂದರೆ ಕಣ್ಣಿಗೆ ಕಾಣುವಂಥ ವೈರಿಂಗ್ ನಾವು ಸರ್ಫೇಸ್ ಅಂತ ಕರಿತೀವಿ. ಕನ್ಸೀಲ್ಡ್ ಅಂದರೆ ಗೋಡೆಯ ಒಳಗಡೆ ಪೈಪನ್ನು ಹಾಕಿ ಪ್ಲಾಸ್ಟರಿಂಗ್ ಮಾಡಿದ್ವಿ ಆಮೇಲೆ ವೈರಿಂಗ್ ಮಾಡ್ತೀವಲ್ಲ ಅದಕ್ಕೆ ನಾವು ಕನ್ಸೀಲ್ಡ್ ಅಂತ ಕರಿತೀವಿ. ಇದೇ ರೀತಿಯಾಗಿ ಮೆಟಲ್ ಕಂಡ್ಯೂಟ್ ವೈರಿಂಗ್, ಇದರಲ್ಲಿ ಸಹ ಸೇಮು ಓಪನು ಕಣ್ಣಿಗೆ ಕಾಣುವಂಥ ನಾವು ಸರ್ಫೇಸ್ ಅಂತ ಕರಿತೀವಿ. ಕನ್ಸೀಲ್ಡ್ ಅಂದರೆ ಗೋಡೆಯ ಒಳಗಡೆ. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ವೈರಿಂಗ್. ಆಫ್ಟರ್ ದ ಡೂಯಿಂಗ್ ಆರ್ ಹೌಸ್ ಪ್ಲಾನ್ the electrician has to prepare the position of electrical point in each area of the house based on the owner or customer requirement. The position of accessories is shown in figure. ಇಲ್ಲಿ ನಾವು ಪ್ರೊಸೀಜರ್ ಏನಪ್ಪ ಅಂತಂದರೆ ಬಿಲ್ಡಿಂಗು ಮತ್ತು ಹೌಸ್ ಪ್ಲ್ಯಾನನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಯಾವ ರೀತಿ ಪ್ರಿಪೇರ್ ದ ಪೊಸಿಷನು, ಎಲೆಕ್ಟ್ರಿಕಲ್ ಪಾಯಿಂಟ್ಸು ಎಲ್ಲೆಲ್ಲಿ ಆಗಬೇಕು, ಹೇಗೆ ಆಗಬೇಕು ಅನ್ನೋದು ಓನರ್ನ ಅಥವಾ ಕಸ್ಟಮರ್ನ ಕೇಳಿಕೊಂಡು ಒಂದು ನಾವು ಪ್ಲ್ಯಾನಿಂಗು ಮಾಡಬೇಕಾಗುತ್ತದೆ. ಅದೇ ರೀತಿ ಇನ್ ದ ಲೇಔಟ್ ಆಫ್ ದ ಬಿಲ್ಡಿಂಗ್ ಆರ್ ಹೌಸ್ ದ ಪೊಸಿಷನ್ ಆಫ್ accessories such as switches, socket, lamp, fan, number of according the owner requirement. ಅದೇ ರೀತಿ ಈ ಬಿಲ್ಡಿಂಗ್ ಒಳಗಡೆ ಮನೆಗಳಲ್ಲಿ ನಾವು ಎಲ್ಲೆಲ್ಲಿ ಏನೇನು ಪಾಯಿಂಟ್ ಕುದಿಸ್ಬೇಕು ಅದನ್ನು ಓನರ್ಗೆ ತಿಳಿಸಿ ಓನರ್ಗೆ ರಿಕ್ರೂಟ್ಮೆಂಟ್ ಇರುವಂಥ ಹಾಗೆ ನಾವಲ್ಲಿ ವೈರಿಂಗನ್ನು ನಾವು ಮಾಡಬೇಕಾಗುತ್ತೆ. ಹಾಲಲ್ಲಿ ಎಲ್ಲಿ ಸ್ವಿಚ್ ಬೇಕು, ಎಲ್ಲಿ ಫ್ಯಾನ್ ಬೇಕು, ಎಲ್ಲಿ ಬೋರ್ಡ್ ಬೇಕು, ಸ್ವಿಚ್ ಬೋರ್ಡು ಎಲ್ಲ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಲೇಔಟ್ ಪ್ಲಾನಿಂಗನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ನಾವು ವಿ ಹ್ಯಾವ್ ಟು ಅನಲೈಸ್ ದ ಹೌಸ್ ಪ್ಲ್ಯಾನ್ ಫಾರ್ ವಿಲ್ ಹ್ಯಾಸ್ ದ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಪಾಯಿಂಟ್. ಈ ಕನ್ಸ್ಯೂಮರ್ ತಕ್ಕಂತೆ ಎಲೆಕ್ಟ್ರಿಕಲ್ ಪಾಯಿಂಟ್ಸನ್ನು ನಾವು ಮನೆಗಳಲ್ಲಿ ಅನಲೈಸ್ ಮಾಡಬೇಕಾಗುತ್ತದೆ. ದ ಲೇಔಟ್ ಡಯಾಗ್ರಾಮ್ ಆಫ್ ದ 2 rooms, 1 hall, 2 suite, ಕೀಪಿಂಗ್ ದ ವ್ಯೂ ಆಫ್ ಪೊಸಿಷನ್ ಎಕ್ಸಸರಿ ಗಿವನ್. ಇಲ್ಲಿ ಲೇಔಟ್ ಡಯಾಗ್ರಾಮಲ್ಲಿ 2 ರೂಮ್ಗಳು, ಒಂದು ರೂಮು ಹಾಲು, ಅದರದಾಗಿ 2 ಬೆಡ್ರೂಮ್ಗಳು. ಇದನ್ನು ನಾವು ಆ ಬೆಡ್ರೂಮ್ ತಕ್ಕಂತೆ ನಾವು ಪಾಯಿಂಟ್ ಎಕ್ಸಸರಿನ ಮಾಡಬೇಕಾಗುತ್ತದೆ. ದ ಸರ್ಕ್ಯೂಟ್ಸ್ ಡಿಸ್ಕ್ರಿಪ್ಷನ್ ಫಾರ್ ಹಾಲ್ ಸೆಟ್ ಔಟ್ ಅಕಾರ್ಡಿಂಗ್ ಟು ದ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್. ಈ ಓನರ್ಗೆ ಬೇಕಾಗುವಂಥ ರೀತಿಯಲ್ಲಿ ನಾವು ಹಾಲಲ್ಲಿ ಮತ್ತು ಸೆಟ್ಔಟ್ಗಳಲ್ಲಿ ವೈರಿಂಗ್ ಪಾಯಿಂಟನ್ನು ನಾವು ಹಾಕಬೇಕಾಗುತ್ತೆ. ಆ್ಯಕ್ಚುಲಿ ಕಾಮನ್ ಆಗಿ ಜನರಲ್ ಆಗಿ ಎಲೆಕ್ಟ್ರಿಕಲ್ ರೂಲ್ಸ್ ಪ್ರಕಾರ ಇಲ್ಲಿ ಒಂದು ಟ್ಯೂಬ್ಲೈಟು, ಅದು ಒಂದು ಟ್ಯೂಬ್ಲೈಟು 50
40 to 50 ವ್ಯಾಟ್ಸ್. ನೆಕ್ಸ್ಟ್ ಲೈಟಿಂಗ್ ಪಾಯಿಂಟ್ 2 ಅದು 120 ವ್ಯಾಟ್ಸ್ ಆಗುತ್ತೆ. ಅದೇ ರೀತಿ ಫ್ಯಾನು 2 60 2 ಫ್ಯಾನಿಗೆ 120 ವ್ಯಾಟ್ಸ್. ಅದೇ ರೀತಿ 6 ಆ್ಯಂಪ್ ಸಾಕೆಟು ಒಂದು 6 ಆ್ಯಂಪ್ ಸಾಕೆಟ್ ಟೋಟಲು 100 ಆಗುತ್ತೆ. ಟೋಟಲ್ ನಮಗೆ ಇಲ್ಲಿ 390 ವ್ಯಾಟ್ಸ್ ಆಗುತ್ತೆ. ಒಂದು ಟ್ಯೂಬ್ಲೈಟು ಅದೇ ರೀತಿಯಾಗಿ 2 ಫ್ಯಾನ್ಸು ಒಂದು ಸಾಕೆಟ್. ನೆಕ್ಸ್ಟು ಲೋಡಿಂಗಲ್ಲಿ ಬಂದಾಗ ಟ್ಯೂಬ್ಲೈಟು ನಮಗೆ 50, ಲೈಟಿಂಗ್ ಪಾಯಿಂಟು 60 ಬಲ್ಫು, ಫ್ಯಾನ್ ಪಾಯಿಂಟು 20 ವ್ಯಾಟ್ಸ್, ಆಮೇಲೆ 3 ಆ್ಯಂಪ್ಸದು 200, ಟೋಟಲ್ ನಮಗೆ 370 ವ್ಯಾಟ್ಸ್. ಒಂದು ರೂಮಲ್ಲಿ 9, ಒಂದು ರೂಮಲ್ಲಿ ಫಸ್ಟ್ ರೂಮಲ್ಲಿ ನಮಗೆ 390, ಸೆಕೆಂಡ್ ರೂಮಲ್ಲಿ 370 ವ್ಯಾಟ್ಸ್ಗಳು ನಮಗೆ ಬೇಕಾಗುತ್ತೆ. ಅದೇ ರೀತಿಯಾಗಿ ಆ್ಯಸ್ ದಿಸ್ ಈಸ್ ವೆಲ್ ವಿತಿನ್ 800 ವ್ಯಾಟ್ಸ್ ರೇಟಿಂಗ್ ಆಫ್ ದ ಬ್ರಾಂಚ್ ಸರ್ಕ್ಯೂಟ್ ವಿ ಅಪ್ ಆಲ್ ಸೆಟ್ ಔಟ್ ಒನ್ ಬ್ರ್ಯಾಂಚ್. ಇದು ಒಂದು ರೂಮ್ಗೆ ಮಿನಿಮಮ್ ಟು ಮ್ಯಾಕ್ಸಿಮಮ್ಗೆ 800 ವ್ಯಾಟ್ಸನ್ನ ನಾವು ಬಳಕೆ ಮಾಡಬೇಕಾಗುತ್ತದೆ. 800 ವ್ಯಾಟ್ಸ್ ಆದರೂ ಇರ್ಬೋದು ಅಥವಾ 10 ಪಾಯಿಂಟ್ಸನ್ನ ಅದರಲ್ಲಿ ಒಂದು ರೂಮ್ಗೆ ನಾವು ಒಂದು ಬ್ರ್ಯಾಂಚ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಂದು ರೂಮ್ಗೆ 800, ಮತ್ತೊಂದು ರೂಮ್ಗೆ 800, ಈ ರೀತಿ ನಾವು ಅದನ್ನು ಬ್ರ್ಯಾಂಚ್ ವೈಸು ಮಾಡ್ಕೊಳ್ಬೇಕಾಗುತ್ತೆ. ನೋಟ್ ದಟ್ ಈಚ್ ಬ್ರ್ಯಾಂಚ್ ಸರ್ಕ್ಯೂಟ್ ಟರ್ಮಿನೇಷನ್ ಶುಡ್ ಹ್ಯಾವ್ 1 ಫೇಸ್ ಕೇಬಲ್, 1 ನ್ಯೂಟ್ರಲ್ ground to be DP distribution mode as per shown in figure. ಇಲ್ಲಿ ನಾವು ಒಂದು ಬ್ರ್ಯಾಂಚಿನಲ್ಲಿ ನಮಗೆ ಒಂದು ಫೇಸು ಒಂದು ನ್ಯೂಟ್ರಲ್ ಇರುತ್ತೆ. ಅದನ್ನು ತೆಗೆದುಕೊಂಡು ಬಂದು ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಆರ್ DPಗಳಲ್ಲಿ ಕನೆಕ್ಷನ್ ಮಾಡಿ ಇಡಬೇಕಾಗುತ್ತೆ. ದ ಟೇಬಲ್ ಗಿವನ್ ಬಿಲೋ ಕಂಟೇನ್ಸ್ ಇಂಪಾರ್ಟೆಂಟ್ ಸಿಂಬಲ್ಸ್ ಎಲೆಕ್ಟ್ರಿಕಲ್ ವೈರಿಂಗ್. ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಸಿಂಬಲ್ಸನ್ನು ಅಲ್ಲಿ ಲೇಔಟಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ಸಿಂಬಲ್ಸ್ ಇದ್ದಾವೆ. ಇಲ್ಲಿ ನಾವು ಸಿಂಬಲ್ಸ್ಗಳನ್ನು ನೋಡಬಹುದು. ಇಲ್ಲಿ 1 ವೇ ಸ್ವಿಚ್ ಸಿಂಬಲ್ ಇದೆ. ಅದೇ ರೀತಿಯಾಗಿ 2 ವೇ ಸ್ವಿಚ್ ಸಿಂಬಲು, ಆಮೇಲೆ 1 ವೇ ಸ್ವಿಚ್ 3 ಪೋಲ್, 1 ವೇ ಸ್ವಿಚ್ ಇದೆ, ಇದಕ್ಕೆ 3 ಪೋಲ್ ಇದೆ. ಅದೇ ರೀತಿಯಾಗಿ ಮಲ್ಟಿ ಪೊಸಿಷನ್ ಸ್ವಿಚ್ ಪೋಲ್, ಇಲ್ಲಿ ಮಲ್ಟಿ ಪೊಸಿಷನ್ 2 ಒಂದಕ್ಕಿಂತ ಜಾಸ್ತಿಗೆ ನಾವು ಮಲ್ಟಿ ಪೊಸಿಷನ್ ಅಂತೀವಿ, ಇಲ್ಲಿ ಇದೆ. ಅದೇ ರೀತಿಯಾಗಿ ನೆಕ್ಸ್ಟು 2 ವೇ ಸ್ವಿಚ್ ಇದೆ, ಇಂಟರ್ಮೇಟ್ ಸ್ವಿಚ್ ಇದೆ, ಪುಷ್ ಬಟನ್ ಆರ್ ಬೆಲ್ ಪುಷ್ ಬಟನ್ ಇದೆ, ಸಾಕೆಟ್ ಇದೆ, 16 mm ಸಾಕೆಟ್ ಇದೆ, 15 mm ಸಾಕೆಟ್ ಇದೆ, ಲ್ಯಾಂಪ್ ಔಟ್ಲೆಟ್ ಫಾರ್ ಲ್ಯಾಂಪ್ ಸಿಂಬಲ್ ಇದೆ, ಫ್ಯೂಸ್ ಇದೆ, ಬೆಲ್ ಇಂಡಿಕೇಟರ್ ಇದೆ, ಬಜರ್ದು ಸಿಂಬಲ್ ಇದೆ, ಅರ್ತ್ ಪಾಯಿಂಟ್ ಸಿಂಬಲ್ ಇದೆ, ಎಲೆಕ್ಟ್ರಿಕಲ್ ಸಿಂಬಲ್, ಸರ್ಕ್ಯೂಟ್ ಬ್ರೇಕರ್ ಸಿಂಬಲ್, ಟರ್ಮಿನಲ್ ಸ್ಟ್ರಿಪ್ ಸಿಂಬಲ್, ಲಿಂಕ್ ಕ್ಲೋಸ್ಡ್ ಸಿಂಬಲ್. ಅದೇ ರೀತಿಯಾಗಿ ಫುಲ್ ಆ್ಯಂಡ್ ಸಾಕೆಟ್ ಸಿಂಬಲ್, ಇಂಟರ್ಮೇಟ್ ಸ್ವಿಚ್ ಸಿಂಬಲ್, ಸೀಲಿಂಗ್ ರೋ ಸಿಂಬಲ್, ಇವೆಲ್ಲ ಎಲೆಕ್ಟ್ರಿಕಲ್ ಮನೆಯಲ್ಲಿ ಬಳಕೆ ಮಾಡುವಂಥ ಸಿಂಬಲ್ಸುಗಳಾಗಿವೆ. ಒಂದು ನಿಮಿಷ. ಇಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ರೂಲ್ಸ್ ವೈರಿಂಗ್ ವಿಚ್ ಶುಡ್ ಕೀಪ್ ಮೈಂಡ್ ಬಿಫೋರ್ ದ ಇನ್ಸ್ಟಾಲೇಷನ್ ವೈರಿಂಗ್ ಫಾಲೋಯಿಂಗ್. ಇಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ವೈರಿಂಗ್ ನಿಯಮಗಳು ವೈರಿಂಗ್ ಅಳವಡಿಸಿರುವ ಮೊದಲು ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೆಕೆಂಡ್, ಅಕಾರ್ಡಿಂಗ್
To BSI rule, the total lighting load, sub-lighting load should not exceed 1 kilowatt or 1000 watts. The number of point 8 to 10 point whenever whichever is less. For estimating the lighting load, the values should be considered to 60 watts to each ceiling fan socket 80 watts. ಇಲ್ಲಿ ಬಿ ಎಸ್ ಎ ನಿಯಮ ಪ್ರಕಾರ ಸಬ್ ಸರ್ಕ್ಯೂಟ್ನಲ್ಲಿನ ಒಟ್ಟು ಲೈಟಿಂಗ್ ಪಾಯಿಂಟ್ಸ್ ಆರ್ 1 ಕಿಲೋವ್ಯಾಟ್ಗಿಂತ ಹೆಚ್ಚು ಇರಬಾರ್ದು. ಅದೇ ರೀತಿಯಾಗಿ 8 ಪಾಯಿಂಟಿಂದ 10 ಪಾಯಿಂಟ್ಸ್ ನಡುವಿನ ಪಾಯಿಂಟ್ಗಳು ಸಂಖ್ಯೆಗಳು ಮೀರಬಾರ್ದು. ಆ್ಯಕ್ಚುಲಿ 8 ಪಾಯಿಂಟ್ಸ್ ಇದ್ದರೆ ಚೆನ್ನಾಗಿ ಯಾವುದೇ ರೀತಿಯಿಂದ ರೂಮ್ಗೆ ಹಾನಿ ಆಗಲ್ಲ. ಅದೇ ರೀತಿಯಾಗಿ ನೆಕ್ಸ್ಟು estimating to lighting load and value should be considered 60 watts each ceiling fan 80 watts. ಇಲ್ಲಿ ಲೈಟಿಂಗ್ ಲೋಡು ಅಂದಾಜು ಮಾಡಲು ವ್ಯಾಲ್ಯೂವನ್ನು ನಾವು ಸೀಲಿಂಗ್ ಫ್ಯಾನ್ ಈಚ್ 60 ವ್ಯಾಟ್ಸ್ ಸಾಕೆಟ್ 80 ವ್ಯಾಟ್ಸ್ ಎಂದು ಪರಿಗಣಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟು ದ ಕೇಬಲ್ ಯೂಸ್ಡ್ ಇನ್ ವೈರಿಂಗ್ should be keep free from moisture, chemical forms and fire. ಇಲ್ಲಿ ವೈರಿಂಗ್ ನಾವು ಬಳಸುವ ಕೇಬಲ್ಗಳನ್ನು ತೇವಾಂಶ ಮತ್ತು ರಾಸಾಯನಿಕ ಪ್ರದೇಶಗಳಲ್ಲಿ ಅಥವಾ ಮತ್ತು ಹೊಗೆ ಇರುವಂಥ ಪ್ರದೇಶ ಮತ್ತು ಬೆಂಕಿ ಇಂದ ಮುಕ್ತವಾಗಿರುವ ಪ್ರದೇಶಗಳಲ್ಲಿ ನಾವು ವೈರ್ಗಳನ್ನು ಬಳಕೆ ಮಾಡಬೇಕಾಗುತ್ತದೆ. The metal covering should be earthed such as the cover of the main switch earth point of the wall socket. ಇಲ್ಲಿ ನಾವು ಎಲ್ಲ ಮೆಟಲ್ ಕವರಿಂಗ್ ಮೇನ್ ಸ್ವಿಚ್ಗಳ ಕವರ್ ವಾಲ್ ಸಾಕೆಟ್ಗಳನ್ನು ಅರ್ತ್ ಪಾಯಿಂಟ್ ಮುಖಾಂತರ ಅರ್ಥಿಂಗು ಮಾಡಬೇಕಾಗುತ್ತದೆ. ನೆಕ್ಸ್ಟು ಫೇಸ್ ವೈರ್ ಶುಡ್ ಬಿ protected by the fuse and no fuse or switch is used earth wire. ಇಲ್ಲಿ ನಾವು ಫೇಸ್ ವೈರನ್ನು ಫ್ಯೂಸಿಂದ ರಕ್ಷಿಸಬೇಕು. ಅದೇ ರೀತಿಯಾಗಿ ನೋ ಫ್ಯೂಸ್ ಆರ್ ನೋ ಸ್ವಿಚ್ ಯೂಸ್ಡ್ ಇನ್ ಅರ್ತ್ ವೈರ್. ಇಲ್ಲಿ ಅರ್ತ್ ವೈರ್ಗಳಲ್ಲಿ ಯಾವುದೇ ಫ್ಯೂಸ್ ಅಥವಾ ಸ್ವಿಚ್ಗಳನ್ನು ಬಳಸಲಾಗುವುದಿಲ್ಲ. ನೆಕ್ಸ್ಟ್, the height of the board in an installation should be 5 feet from the ground level. Should have fixed left side entrance. ಇಲ್ಲಿ ನಾವು ಒಂದು ಎಲೆಕ್ಟ್ರಿಕಲ್ ಬೋರ್ಡನ್ನು ಫಿಕ್ಸ್ ಮಾಡಬೇಕಂದ್ರೆ ಅದರ ಗ್ರೌಂಡ್ ಲೆವೆಲಿಂದ 5 ಫೀಟು ಹೈಟು ಇರಬೇಕು. ಅದೇ ರೀತಿಯಾಗಿ ಇದನ್ನು ನಾವು ಇಲ್ಲಿ ಬೋರ್ಡ್ಗಳನ್ನು ಗ್ರೌಂಡ್ ಲೆವೆಲಿಂದ 5 ಫೀಟ್ ಇರಬೇಕು ಮತ್ತು ಎಂಟ್ರೆನ್ಸು ಲೆಫ್ಟ್ ಸೈಡ್ನಲ್ಲಿ ಇದೊಂದು ಬೋರ್ಡು ಇಡಬೇಕಾಗುತ್ತದೆ. ನೆಕ್ಸ್ಟ್, ದ ಹೈಟ್ ಆಫ್ ದ ಫ್ಯಾನ್ ಲೈಟ್ ಪಾಯಿಂಟ್ ಶುಡ್ ಬಿ 9 feet to 8 feet ರೆಸ್ಪೆಕ್ಟಿವ್ಲಿ ಫ್ರಮ್ ಗ್ರೌಂಡ್. ನಾವು ಫ್ಯಾನ್ ಮತ್ತು ಲೈಟನ್ನು ಫಿಕ್ಸ್ ಮಾಡೋ ಮೂಮೆಂಟಲ್ಲಿ ಗ್ರೌಂಡ್ ಲೆವೆಲಿಂದ 9 ಫೀಟ್ ಅಥವಾ 8 ಫೀಟು ಮೇಲೆ ಈ ಒಂದು ಫ್ಯಾನ್ ಮತ್ತು ಟ್ಯೂಬನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಯಾಕೆ ನಾವು 8 ಅಥವಾ 9 ಫೀಟ್ ಫಿಕ್ಸ್ ಮಾಡಬೇಕಂತಂದರೆ ಇಲ್ಲಿ ಮನುಷ್ಯನ ಹೈಟು ಮಿನಿಮಮ್ಮು 6.5 ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಫ್ಯಾನನ್ನು ಫಿಕ್ಸ್ ಮಾಡಬೇಕು. ಅದೇ ರೀತಿಯಾಗಿ ಲೈಟನ್ನು ಸಹ ನಾವು 8 ಫೀಟ್ ಯಾಕೆ ಫಿಕ್ಸ್ ಮಾಡಬೇಕಂದ್ರೆ ನಾವು ಕೈ ಎತ್ತಿದಾಗ ನಮ್ಮ ಕೈಗೆ ತಾಕಲಾರದಂತೆ ಆ ಹೈಟಿನಲ್ಲಿ ಟ್ಯೂಬ್ಲೈಟನ್ನು ನಾವು ಫಿಕ್ಸ್ ಮಾಡಬೇಕಾಗುತ್ತದೆ. ನೆಕ್ಸ್ಟ್, ಎವ್ರಿ ಸಬ್ಸ್ಟಿಟ್ಯೂಟ್ ಮೋಸ್ಟ್ ಹ್ಯಾವ್ ಸಪ್ರೇಟೆಡ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್. ಇಲ್ಲಿ ಪ್ರತಿ ಸಬ್ ಸರ್ಕ್ಯೂಟಿನಲ್ಲಿ ಪ್ರತ್ಯೇಕ ಡಿಸ್ಟ್ರಿಬ್ಯೂಷನ್ ಬೋರ್ಡನ್ನು ಇರಬೇಕಾಗುತ್ತದೆ. ಒಂದು ಸಬ್ ಸರ್ಕ್ಯೂಟ್ಗೆ ಒಂದು ಡಿಸ್ಟ್ರಿಬ್ಯೂಷನ್ ಬೋರ್ಡ್ ನಾವು ಇಡಬೇಕಾಗ್ತದೆ. ಎದಕ್ಕೆ ಇಡಬೇಕಂತಂದರೆ ಒಂದು ವೇಳೆ ಅಲ್ಲಿ ಏನಾದರೂ ಫಾಲ್ಟ್ ಆಯ್ತಂದರೆ ಆ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಮಾತ್ರದಲ್ಲಿ ಟ್ರಿಪ್ ಆಗುತ್ತೆ. ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಲ್ಲಿ ಡಿ ಪಿ ಬದಲು MCBಯನ್ನು ನಾವು ಈಗ ಇದು ಮಾಡ್ತಾಯಿದ್ದೀವಿ.
ಎಮ್ ಸಿ ಬಿನ ಹೆಚ್ಚಾಗಿ ಒಂದೊಂದು ಸಬ್ ಸರ್ಕ್ಯೂಟ್ಗೆ ಒಂದು ಎಮ್ ಸಿ ಬಿನ ನಾವು ಬಳಕೆ ಮಾಡಲಾಗುತ್ತದೆ. ದ 3-phase ಸಪ್ಲೈ ಶುಡ್ ಬಿ ಇಂಡಿಕೇಟ್ ದ ರೆಡ್, ಯೆಲ್ಲೋ, ಬ್ಲೂ ಆ್ಯಂಡ್ ನ್ಯೂಟ್ರಲ್ ಶುಡ್ ಬಿ ಇಂಡಿಕೇಟ್ ದ ಬ್ಲಾಕ್. ಇಲ್ಲಿ ನಾವು 3-phase ಸಪ್ಲೈ ಮಾಡೋಕಲ್ಕ ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ ವೈರು 3 ಫೇಸ್ ಆಗಿರುತ್ತೆ. ಒಂದು ನಾವು ನ್ಯೂಟ್ರಲ್ ವೈರ್ನ ನಾವು ಬ್ಲ್ಯಾಕ್ ಅಂತೇಳಿ ಬ್ಲ್ಯಾಕ್ ಕಲರ್ನ ನಾವು ಇಂಡಿಕೇಟ್ ಮಾಡಲಾಗುತ್ತದೆ. ದ ಲೈಟ್ ಆ್ಯಂಡ್ ಪವರ್ ಸರ್ಕ್ಯೂಟ್ ಶುಡ್ ಬಿ ಕೀಪ್ಡ್ ಸಪ್ರೇಟ್ಲಿ. ಇಲ್ಲಿ ಲೈಟಿಂಗ್ ಆ್ಯಂಡ್ ಪವರ್ ಸರ್ಕ್ಯೂಟನ್ನು ಪ್ರತ್ಯೇಕವಾಗಿ ಇಡಬೇಕಾಗುತ್ತದೆ. ದ ಕರೆಂಟ್ ರೇಟಿಂಗ್ ಆಫ್ ದ ಮೇನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ದ ಲೋಡ್ ಸರ್ಕ್ಯೂಟ್. ಇಲ್ಲಿ ನಾವು ಈ ಸರ್ಕ್ಯೂಟ್ಗಳಿಂದ ಲೋಡ್ಗೆ ಅನುಗುಣವಾಗಿ ಮೇನ್ ಸ್ವಿಚ್ ಮತ್ತು ಡಿಸ್ಟ್ರಿಬ್ಯೂಷನ್ ಬೋರ್ಡು ಕರೆಂಟ್ ರೇಟಿಂಗನ್ನು ಲೆಕ್ಕ ಹಾಕಬೇಕಾಗುತ್ತದೆ. ಅದೇ ರೀತಿಯಾಗಿ ಆಲ್ 440 ವೋಲ್ಟ್ಸ್ ಮಷಿನ್ ಶುಡ್ ಬಿ ಡಬಲ್ ಅರ್ತ್. ಎಲ್ಲಿ ನಾವು 440 ವೋಲ್ಟ್ಸ್ನ ಬಳಕೆ ಮಾಡ್ತೀವಿ ಅಲ್ಲಿ ನಾವು ಡಬಲ್ ಅರ್ಥಿಂಗ್ ಮಾಡಬೇಕಾಗುತ್ತದೆ. ನೆಕ್ಸ್ಟು ರೌಂಡ್ ಬ್ಲಾಕ್ ಶುಡ್ ಬಿ ಫಿಕ್ಸ್ ದ 2 ಸ್ಕ್ರೂಸ್. ರೌಂಡ್ ಬ್ಲಾಕನ್ನು ನಾವು 2 ಸ್ಕ್ರೂಗಳಿಂದ ಫಿಕ್ಸ್ ಮಾಡಬೇಕಾಗುತ್ತದೆ. ವೆನ್ ದ ವೈರಿಂಗ್ ಹ್ಯಾಸ್ ಬೀನ್ ಕಂಪ್ಲೀಟ್ ಇಟ್ ಶುಡ್ ಬಿ ಟೆಸ್ಟೆಡ್ ವಿತ್ ದ ಮೆಗ್ಗರ್ ಬಿಫೋರ್ ವೈರಿಂಗ್ ಸಪ್ಲೈ. ನಾವು ಎಲ್ಲ ವೈರಿಂಗ್ ಆದಮೇಲೆ ಸಪ್ಲೈ ಕೊಡ್ಬೋದು ಮೊದಲು ಮೆಗ್ಗರಿಂದ ನಾವು ಎಲ್ಲ ವೈರ್ಗಳನ್ನು ಚೆಕ್ ಮಾಡಬೇಕಾಗುತ್ತದೆ. ದ ಆಲ್ ಮೋಟಾರ್ ಸ್ವಿಚ್ ಸ್ಟಾರ್ಟರ್ ಶುಡ್ ಬಿ ಈಸಿಲಿ ಎಕ್ಸೆಸಬಲ್ ಟು ದ ಆಪ್ರೇಟರ್. ಎಲ್ಲ ಮೋಟಾರ್ ಸ್ವಿಚ್ಗಳನ್ನು ಈಸಿಯಾಗಿ ಆಪ್ರೇಟ್ ಮಾಡೋ ರೀತಿಯಲ್ಲಿ ನಾವು ವೈರಿಂಗು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಒನ್ BSI rules for casing and capping wiring. The casing capping should be painted with varnish to save the dampness and terminates. ಇಲ್ಲಿ ನಾವು ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ಗಳನ್ನು ಚೆನ್ನಾಗಿ ಟೀಕುಡ್ದಿಂದ ಮಾಡಬೇಕಾಗುತ್ತದೆ. ಗಂಟುಗಳು ಮತ್ತು ಇತರ ದೋಷಗಳಿಂದ ಮುಕ್ತಗೊಳಿಸಬೇಕಂತಂದರೆ ಇದಕ್ಕೆ ನಾವು ವಾರ್ನಿಷನ್ನು ಮಾಡಬೇಕಾಗ್ತದೆ. ವಾರ್ನಿಷ್ ಮಾಡೋ ಉದ್ದೇಶ ಅಂತಂದರೆ ಇಲ್ಲಿ ಗೆದ್ದಲುಗಳು ಇಂದ ಕಟ್ಟಿಗೆಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತೇಳಿ ನಾವು ವಾರ್ನಿಷನ್ನ ಹಚ್ಚಲಾಗುತ್ತದೆ. ದ ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ಶುಡ್ ಬಿ ಮೇಡ್ ವಿಲ್ ಬಿ ಸೀಸ್ ಆ್ಯಂಡ್ ಟೀ ಕೋಡ್ ಫ್ರೀ ಫ್ರಮ್ ಕೆನಾಟ್ಸ್ ಅದರ್ ಡಿಫೆಕ್ಟ್ಸ್. ಇಲ್ಲಿ ಕೇಸಿಂಗ್ ಕ್ಯಾಪಿಂಗ್ಗಳನ್ನು ಚೆನ್ನಾಗಿ ಟೀ ಕೋಡ್ದಿಂದ ಮಾಡಬೇಕು. ಗಂಟುಗಳು ಮತ್ತು ಇತರ ದೋಷಗಳಿಂದ ಮುಕ್ತಗೊಳಿಸಬೇಕು. ನೆಕ್ಸ್ಟ್, ದೇರ್ ಶುಡ್ ನಾಟ್ ಬಿ ಎನಿ ಗ್ಯಾಪ್ ಬಿಟ್ವೀನ್ ದ ಕೇಸಿಂಗ್ ಕ್ಯಾಪಿಂಗ್. ನಾವು ವೈರಿಂಗ್ ಮಾಡೋ ಮೌಂಟಲ್ಲಿ ಈ ಕೇಸಿಂಗ್ ಗ್ಯಾಪು ಮಿಡ್ಲಲ್ಲಿ ಯಾವುದೇ ರೀತಿಯಿಂದ ಗ್ಯಾಪು ಇರಬಾರ್ದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ರಿಕ್ರೂಟ್ಮೆಂಟ್ ಟಿ ಜಾಯಿಂಟ್, ಕ್ರಾಸ್ ಬ್ರಿಡ್ಜ್ ಜಾಯಿಂಟ್ ಆ್ಯಂಡ್ ಎಕ್ಸೆಟ್ರಾ ಟು ಮೇಕ್ ಇನ್ ಕೇಸಿಂಗ್. ಇಲ್ಲಿ ನಮಗೆ ಅಗತ್ಯ ಅನುಗುಣವಾಗಿ ಕೇಸಿಂಗ್, ಟಿ ಜಾಯಿಂಟ್, ಕ್ರಾಸ್ ಜಾಯಿಂಟ್, ಟಿ ಬ್ರಿಡ್ಜ್ ಜಾಯಿಂಟ್ ಇತ್ಯಾದಿಗಳನ್ನು ನಾವು ತಯಾರಿಸಬೇಕಾಗುತ್ತದೆ. ನೆಕ್ಸ್ಟ್, ಮೋರ್ BSI ರೂಲ್ಸ್ ಫಾರ್ ವೈರಿಂಗ್ ಡೆಫಿನೇಷನ್ ಅಕಾರ್ಡಿಂಗ್ ಟು. ಮೊದಲನೇದು ಕೇಬಲ್. ದ ಲೆಂತ್ ಫಾರ್ ಸಿಂಪಲ್ insulated conductor or 2 or more conductor provided own insulation which are the led up to get other. ಇಲ್ಲಿ ಕೇಬಲ್ ಸರಳವಾಗಿ ಇನ್ಸುಲೇಟ್ ಕಂಡಕ್ಟರ್ ಅಥವಾ 2ಕ್ಕಿಂತ ಹೆಚ್ಚಿನ ಕಂಡಕ್ಟರ್ಗಳ ಉದ್ದವನ್ನು ತನ್ನದಾದ ಇನ್ಸುಲೇಟರ್ನೊಂದಿಗೆ ಒದಗಿಸಲಾಗಿದೆ. ಇದನ್ನು ನಾವು ಒಟ್ಟಾಗಿ ಜೋಡಿಸಲಾಗಿರುತ್ತದೆ. ಎ ಸ್ವಿಚ್ ಮ್ಯಾನ್ಯುವಲಿ ಆಪರೇಟೆಡ್ ಡಿವೈಸ್ for closing and opening or the changing the connection of a circuit. There are 2 types switches. ಇಲ್ಲಿ ನಾವು ಸ್ವಿಚ್ ಕ್ಲೋಸಿಂಗ್ ಮತ್ತು ಓಪನಿಂಗ್ ಆರ್ ಸರ್ಕ್ಯೂಟ್ ಕನೆಕ್ಷನ್ಗಳ ಬದಲಾಯಿಸಲು ಮ್ಯಾನ್ಯುವಲಿ ಆಪರೇಟೆಡ್ ಡಿವೈಸ್ ಆಗಿದೆ. ಸ್ವಿಚ್ಗಳು 2 ವಿಧಗಳಾಗಿವೆ. One way switch, A
switch capable making two-way switch having a 3 terminal per pole or phase and commonly used control a load from two position. ಇಲ್ಲಿ ಒನ್ ವೇ ಸ್ವಿಚ್ ತಯಾರಿಸುವ ಸಾಮರ್ಥ್ಯದಿಂದ ಒಂದು ಸ್ವಿಚ್ಚು ಆಗಿದೆ. ಅದೇ ರೀತಿಯಾಗಿ ಟೂ ವೇ ಸ್ವಿಚ್ಚು ಒನ್ ಪೋಲ್ ಆರ್ ಫೇಸಿಗೆ 3 ಟರ್ಮಿನಲ್ಗಳ ಅನ್ನು ಹೊಂದಿರುವ ಸ್ವಿಚ್ಚು ಜನರಲಿ 2 ಪೊಸಿಷನ್ಗಳಲ್ಲಿ ನಾವು ಲೀಡ್ಗಳನ್ನು ನಿಯಂತ್ರಿಸಬಹುದು. ನೆಕ್ಸ್ಟ್, ದ ಲೈಟ್ ಆ್ಯಂಡ್ ಫ್ಯಾನ್ ಸಬ್ ಸರ್ಕ್ಯೂಟ್. ಲೈಟ್ ಆ್ಯಂಡ್ ಫ್ಯಾನ್ ಮೇ ಬಿ ವೈರ್ಡ್ ಆನ್ ದ ಕಾಮನ್ ಸರ್ಕ್ಯೂಟ್. ಇಲ್ಲಿ ಲೈಟ್ ಮತ್ತು ಫ್ಯಾನ್ ಸಬ್ ಸರ್ಕ್ಯೂಟ್ ಮತ್ತು ಫ್ಯಾನ್ಗಳನ್ನು ಸಾಮಾನ್ಯವಾಗಿ ಸರ್ಕ್ಯೂಟ್ನಲ್ಲಿ ವೈರಿಂಗು ಮಾಡಬಹುದು. ಈಚ್ ಸಬ್ ಸರ್ಕ್ಯೂಟ್ shall not have more than total of 10 points of light, fan and 5 circuit outlet. ಇಲ್ಲಿ ಪಾಯಿಂಟ್ಗಳಿಗಿಂತ ಹೆಚ್ಚು ಲೈಟಿಂಗ್ಗಳನ್ನು ಪಾಯಿಂಟ್ ಅಥವಾ ಸಾಕೆಟ್ಗಳನ್ನು ಇರಬಾರದು. ಇಲ್ಲಿ 10 ಪಾಯಿಂಟ್ಗಿಂತ ಜಾಸ್ತಿ ಇರಬಾರದು. ಇಲ್ಲಿ ಪ್ರತಿ ಲೋಡ್ಗೆ 800 ವ್ಯಾಟ್ಸನ್ನು ನಿರ್ಬಂಧಿಸಲಾಗಿರುತ್ತದೆ. ದ ಲೋಡ್ ಈ ಸರ್ಕ್ಯೂಟ್ ಶೆಲ್ ಬಿ ರಸ್ಟಿಗೇಟೆಡ್ 800 ವ್ಯಾಟ್ಸ್. ಇಲ್ಲಿ ಒಂದು ರೂಮಿಗೆ 800 ವ್ಯಾಟ್ಸ್ಗಿಂತ ಜಾಸ್ತಿ ನಾವು ಬಳಸಬಾರದು. ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಲೋಡ್ ಜಾಸ್ತಿ ಆಗಿ ಅಲ್ಲಿ ಮನೆಗಳಲ್ಲಿ ಪ್ರಾಬ್ಲಮ್ಮು ಆಗ್ಬೋದು. BSR ರೂಲ್ಸ್ ಪ್ರಕಾರ 800 ವ್ಯಾಟ್ಸ್ಗಿಂತ ಹೆಚ್ಚು ಒಂದು ರೂಮಲ್ಲಿ ಬಳಕೆ ಮಾಡೋಂಗಿಲ್ಲ. ನೆಕ್ಸ್ಟ್, ಜನರಲ್ ರೂಲ್ಸ್ ಫಾರ್ ಲೈಟಿಂಗ್. ಲೈಟಿಂಗ್ಗೆ ರೂಲ್ಸ್ ಏನಂತಂದರೆ, ಲೋಕಲ್ ಲೈಟ್ ಫಿಟ್ಟಿಂಗ್ ಇನ್ ಕಿಚನ್ಸ್ ಶುಡ್ ಬಿ ಪ್ಲೇಸ್ಡ್ ಎಟ್ ದ ಆಲ್ ವರ್ಕಿಂಗ್ ಸರ್ಫೇಸ್ ವೆಲ್ illuminated and so shadow falls on them when the normal use. ಇಲ್ಲಿ ನಾವು ಅಡುಗೆ ಮನೆಗಳಲ್ಲಿ ಲೋಕಲ್ ಲೈಟ್ ಫಿಟ್ಟಿಂಗ್ಗಳನ್ನು ಎಲ್ಲ ಕೆಲಸದ ಮನೆ ಮೇಲೆ ಮನೆಗಳು ಚೆನ್ನಾಗಿ ಬೆಳಕು ಇರಬೇಕು ಮತ್ತು ಸಾಮಾನ್ಯವಾಗಿ ಬಳಕೆಯಲ್ಲಿರುವ ನೆರಳು ಅವುಗಳ ಮೇಲೆ ಬೀಳಬಾರದು. ಆ ರೀತಿ ನಾವು ಕಿಚನಲ್ಲಿ ಲೈಟಿಂಗನ್ನ ಒಂದು ಪಾಯಿಂಟನ್ನು ಫಿಕ್ಸು ಮಾಡಬೇಕಾಗುತ್ತದೆ. ಯಾಕೆಂದರೆ ಅದ್ರ ಮ್ಯಾಗೆ ಶಾಡೋ ಬಿತ್ತಂದರೆ ಟ್ಯೂಬ್ಲೈಟ್ ಬ್ರೈಟ್ನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ, ಅಲ್ಲಿ ಅಷ್ಟು ಕ್ಲಿಯರಾಗಿ ಬ್ರೈಟ್ನೆಸ್ಸು ಇರುವುದಿಲ್ಲ. ಇನ್ ಲೈವ್ ಆ್ಯಂಡ್ dining room, if a cover of or valance is provided, a lighting outlet should be provided and should have separate switch. ಇಲ್ಲಿ ವಾಸಿಸುವ ಡೈನಿಂಗ್ ರೂಮ್ಗಳಲ್ಲಿ ಕವರ್ ಮತ್ತು ವೈಲೆನ್ಸ್ ಈಸ್ ಪ್ರೊವೈಡೆಡ್ ಒದಗಿಸಿದರೆ ಒಂದು ಲೈಟ್ ಔಟ್ಲೆಟನ್ನು ಒದಗಿಸಬೇಕಾಗುತ್ತದೆ ಮತ್ತು ಪ್ರತ್ಯೇಕವಾಗಿ ಸ್ವಿಚ್ಚನ್ನು ಹೊಂದಬೇಕಾಗುತ್ತದೆ. ಇಲ್ಲಿ ಲೈವಿಂಗ್ ರೂಮ್ಗೆ ಸಪ್ರೇಟ್ ಇರಬೇಕು, ಡೈನಿಂಗ್ ಹಾಲ್ಗೆ ಸಪ್ರೇಟು ಸ್ವಿಚಸ್ ನಾವಿಲ್ಲಿ ಬಳಕೆ ಮಾಡಬೇಕಾಗುತ್ತದೆ. ಇನ್ ಬೆಡ್ರೂಮ್ ಇಟ್ ಈಸ್ ರೆಕಮೆಂಡೆಡ್ ದಟ್ ಸಮ್ ಲೈಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಫ್ರಮ್ ಒನ್ ಬೆಡ್ ಲೊಕೇಶನ್. ಇಲ್ಲಿ ನಾವು ಮಲಗುವ ಕೋಣೆಗಳಲ್ಲಿ ಹಾಸಿಗೆ ಸ್ಥಳದಿಂದ ಕೆಲವು ಲೈಟ್ಗಳನ್ನು ಕಂಟ್ರೋಲ್ ಮಾಡಲು ಸೂಚಿಸಲಾಗುತ್ತದೆ. ಬೆಡ್ರೂಮಲ್ಲಿ ಬೆಡ್ ಬಗ್ಲಾಗಿಯೇ ಕೈಗೆ ತಾಕುವಂಥ ರೀತಿಯಲ್ಲಿ ಸ್ವಿಚ್ಚನ್ನು ಫಿಕ್ಸ್ ಮಾಡಬೇಕಾಗುತ್ತದೆ. ಕಾರಣ ಏನಂತಂದರೆ, ನಾವು ಯಾವುದೇ ಒಂದು ಫಿಲ್ಮ್ ನೋಡ್ತಾ ಇರ್ಬೋದು, ಅದೇ ರೀತಿಯಾಗಿ ಬುಕ್ ರೀಡಿಂಗ್ ಮಾಡೋ ಮೂಮೆಂಟಲ್ಲಿ ನಮ್ಮ ನಿದ್ದೆ ಬಂದ ಸಂದರ್ಭದಲ್ಲಿ ನಾವು ಎದ್ದು ಹೋಗಿ ಆನ್ ಮಾಡೋಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಅಲ್ಲೇ ಬಗ್ಲಾಗೇ ಬೆಡ್ ಬಾಗಿಲಾಗೇ ಸ್ವಿಚ್ ಇರೋದ್ರಿಂದ ಆಟೋಮೆಟಿಕ್ಲಿ ಅದನ್ನು ನಾವು ಈಸಿಯಾಗಿ ಆಫ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಪವರ್ ನಾವು ಸೇವಿಂಗು ಮಾಡಬಹುದು. ವಾಟರ್ ಪ್ರೂಫ್ ಲೈಟಿಂಗ್ ಫಿಟ್ಟಿಂಗ್ ಶುಡ್ ಬಿ ಯೂಸ್ಡ್ ಫಾರ್ ಔಟ್ಡೋರ್ ಲೈಟಿಂಗ್. ಹೊರಗಡೆ ನಾವು ಯೂಸ್ ಮಾಡುವಂತಹ ಈ ಲೈಟಿಂಗ್ಸ್ ಇದಾವಲ್ಲ, ಅದು ವಾಟರ್ ಪ್ರೂಫು ಆಗಿರುವಂಥದ್ದು ಇರಬೇಕು. ಒಂದು ವೇಳೆ ವಾಟರ್ ಪ್ರೂಫ್ ಇರಲಾರ್ದಂಥ ನಾವು ಹೊರಗಡೆ ಲೈಟಿಂಗ್ ಮಾಡಿದರೆ ಅದು ಮಳೆಗೆ ಮತ್ತು ಬಿಸಿಲಿಗೆ ಅದು ಬಂದು ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ವಾಟರ್ ಪ್ರೂಫ್ ಇರುವಂಥ ಲೈಟಿಂಗ್ಸ್ನ ನಾವಲ್ಲಿ ಬಳಕೆ ಮಾಡಬೇಕಾಗುತ್ತದೆ. ಫಾರ್ ಬಾತ್ರೂಮ್ ಈಸ್ ರೆಕಮೆಂಡೆಡ್ ಯೂಸ್ ಸೀಲಿಂಗ್ ಲೈಟ್ ಸ್ವಿಚ್ ಲೊಕೇಟೆಡ್ ಔಟ್ಸೈಡ್ ಬಾತ್ರೂಮ್. ನಾವು ಬಾತ್ರೂಮ್ಗಳಲ್ಲಿ
ಒಂದು ಲೈಟನ್ನ ಫಿಕ್ಸ್ ಮಾಡಬೇಕಾಗ್ತದೆ, ಒಂದು ಲೈಟ್ ಪಾಯಿಂಟು, ಒಂದು ಪವರ್ ಪಾಯಿಂಟು. ಅಲ್ಲಿ ಆ ಎರಡಕ್ಕೆ ನಾವು ಸ್ವಿಚ್ಚನ್ನು ಏನು ಮಾಡಬೇಕಂತಂದರೆ ಹೊರಗಡೆ ಸ್ವಿಚ್ಚನ್ನ ಆನ್ ಆ್ಯಂಡ್ ಆಫ್ಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ. ಕಾರಣ ಏನಂತಂದರೆ ಒಂದು ವೇಳೆ ನಾವು ಬಾತ್ರೂಮಲ್ಲಿ ಅಲ್ಲೇ ಸ್ವಿಚ್ ಸಾಕೆಟ್ ಇದ್ದರೆ ನಾವು ಸ್ನಾನ ಮಾಡಿದ್ರೆ ಅದ್ರ ಮೇಲೆ ಏನಾದರೂ ನೀರು ಬಿದ್ದರೆ ಅವಾಗ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇರುತ್ತೆ, ಅಲ್ಲಿ ಮನುಷ್ಯರಿಗೆ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಾತ್ರೂಮಲ್ಲಿ ಲೈಟಿಂಗ್ ಪಾಯಿಂಟು ಹೊರಗಡೆ ಇಡಬೇಕಾಗುತ್ತದೆ. ನೆಕ್ಸ್ಟ್, ಜನರಲ್ ರೂಲ್ಸ್ ಫಾರ್ ಸಾಕೆಟ್. ಆಲ್ ಪ್ಲಗ್ಸ್ ಆ್ಯಂಡ್ ಸಾಕೆಟ್ ಔಟ್ಲೆಟ್ ಶೆಲ್ ಬಿ 3-pin type and appropriate pin of the socket be connected permanently to earthing system. ಇಲ್ಲಿ ನಾವು ಎಲ್ಲ ಪ್ಲಗ್ಗಳು ಮತ್ತು ಸಾಕೆಟ್ಗಳನ್ನು ಔಟ್ಲೆಟ್ಗಳು 3-pin ಪ್ರಕಾರ ಆಗಿರಬೇಕು ಮತ್ತು ಸಾಕೆಟ್ ಸೂಕ್ತವಾಗಿ ಪಿನ್ನುಗಳನ್ನು ಶಾಶ್ವತವಾಗಿ ಅರ್ಥಿಂಗು ಕನೆಕ್ಷನ್ ಸಿಸ್ಟಮ್ಗೆ ಆಗಿರಬೇಕು. ಇಲ್ಲಿ ನಾವು 3-pinಗೆ ಯಾಕೆ ಅರ್ಥಿಂಗ್ ಮಾಡಬೇಕಾಗ್ತದೆ ಅಂದರೆ, ಒಂದು ವೇಳೆ ನ್ಯೂಟ್ರಲ್ ಫೇಲ್ ಆದರೆ ಅರ್ಥಿಂದ ಲ್ಯಾಂಪನ್ನ ಆನ್ ಆಗುತ್ತೆ. ಅದು ಒಂದು. ಯಾವುದೇ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇದ್ದರೆ ಆಟೋಮೆಟಿಕಲಿ ಅದು ಅರ್ಥಿಂಗ್ ಮುಖಾಂತರ ಅದನ್ನು ಗ್ರೌಂಡ್ ಲೆವೆಲ್ಗೆ ತೆಗೆದುಕೊಳ್ಳುತ್ತೆ. ನೋ ಸಾಕೆಟ್ ಔಟ್ಲೆಟ್ ಶೆಲ್ ಬಿ ಪ್ರೊವೈಡೆಡ್ ಇನ್ ದ ಬಾತ್ರೂಮ್ ಹೈಟ್ ಲೆಸ್ ದ್ಯಾನ್ 130 ಸೆಂಟಿಮೀಟರ್. ಇಲ್ಲಿ ಬಾತ್ರೂಮ್ಗಳಲ್ಲಿ 130 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿ ಯಾವುದೇ ಸಾಕೆಟ್ ಇರಬಾರದು. 130 ಸೆಂಟಿಮೀಟರ್ ಹೈಟ್ಗಿಂತ ಕಡಿಮೆ ಸಾಕೆಟು ಬಾತ್ರೂಮಲ್ಲಿ ಇರಬಾರದು. ನೆಕ್ಸ್ಟ್, ಜನರಲ್ ರೂಲ್ಸ್ ಫಾರ್ ಫ್ಯಾನ್. ಜನರಲ್ ರೂಲ್ಸ್ ಫಾರ್ ಫ್ಯಾನ್. Unless otherwise specified, all ceiling fan shall be hang not less than 2.75 meters above the floor. Ground floor ಗಿಂತ 2.75 ಮೀಟರ್ಗಿಂತ ಮೇಲ್ಗಡೆ ಫ್ಯಾನನ್ನು, ಸೀಲಿಂಗ್ ಫ್ಯಾನನ್ನು ಫಿಕ್ಸು ಮಾಡಬೇಕಾಗುತ್ತದೆ. ಫ್ಯಾನ್ ಶೆಲ್ ಬಿ ಸಪೋರ್ಟೆಡ್ ಫ್ರಮ್ ಹುಕ್ಸ್ ಆರ್ shackles insulator between the hook and suspension rod. ಫ್ಯಾನು ಹುಕ್ ಮತ್ತು ಸಸ್ಪೆಷನ್ ರಾಡ್ ಮುಖಾಂತರ, ಶಾಕಲ್ ಆ್ಯಂಡ್ ಇನ್ಸುಲೇಟರ್ ಮುಖಾಂತರ ಈ ಒಂದು ಫ್ಯಾನನ್ನು ನಾವು ಫಿಕ್ಸ್ ಮಾಡಲಾಗಿರುತ್ತದೆ. ಇನ್ಸುಲೇಟರ್ ಯಾಕೆ ಬಳಕೆ ನಾವು ಮಾಡಲಾಗ್ತದೆ ಅಂತಂದರೆ, ಆಲ್ರೆಡಿ ಛತ್ನಲ್ಲಿ ನಾವು ಕಬ್ಬಿಣನ್ನು ಬಳಕೆ ಮಾಡಲಾಗಿರ್ತದೆ ಮತ್ತು ಫ್ಯಾನು ಮತ್ತು ಕಬ್ಬಿಣದ ಒಂದು ಸಸ್ಪೆಷನ್ ರಾಡ್ ಇರುತ್ತೆ. ಹಾಗಾಗಿ ಆ ಎರಡು ಮಧ್ಯದಲ್ಲೇ ಇನ್ಸುಲೇಟ್ ಆಗಲಿ ಅಂತಂತೇಳಿ ನಾವು ಒಂದು ಇನ್ಸುಲೇಟರ್ನ ಇಟ್ಟು ನಾವು ಕನೆಕ್ಷನ್ ಮಾಡಲಾಗಿರುತ್ತದೆ. ನೆಕ್ಸ್ಟು, ಇಂಡಿಯನ್ ಅರ್ಥಿಂಗ್ ರೂಲ್ಸ್ ಬಗ್ಗೆ. ನೆಕ್ಸ್ಟು ಅರ್ಥಿಂಗ್ ರೂಲ್ಸ್ 33. ಅರ್ಥಿಂಗ್ ಟರ್ಮಿನಲ್ ಆನ್ ಕನ್ಸ್ಯೂಮರ್ ಪರ್ಮಿಷನ್ ದ ಸಪ್ಲೈಯರ್ ಶೆಲ್ ಬಿ ಪ್ರೊವೈಡೆಡ್ and maintenance a suitable earthed terminal or consumer use on consumer premise, and case the medium high or extra high voltage the consumer shall provide has additional earthing electrode. ಇಲ್ಲಿ 33 ರೂಲ್ ಪ್ರಕಾರ ಗ್ರಾಹಕರ ಆವರಣದಲ್ಲಿ ಅರ್ಥಿಂಗ್ ಟರ್ಮಿನಲನ್ನು ಗ್ರಾಹಕರ ಆವರಣದಲ್ಲಿ ಅರ್ಥಿಂಗ್ ಟರ್ಮಿನಲು ಪಾಯಿಂಟನ್ನು ಬಳಕೆಗಾಗಿ ಸರಬರಾಜುದಾರರು ಸೂಕ್ತವಾದ ಮತ್ತು ಅರ್ಥಿಂಗ್ ಟರ್ಮಿನಲ್ಗಳನ್ನು ಒದಗಿಸಬೇಕಾಗುತ್ತದೆ. ನಾವು ಅರ್ಥಿಂಗ್ ಪಾಯಿಂಟನ್ನು ಆವರಣದಲ್ಲಿ ಅರ್ಥಿಂಗ್ ಮಾಡಬೇಕಾಗುತ್ತದೆ. ಹಾಗಾಗಿ ಮನೆ ಹೊರಗಡೆ ಅರ್ಥಿಂಗ್ ಪಾಯಿಂಟನ್ನು ನಾವು ಬಳಕೆ ಮಾಡಿಕೊಳ್ಳಬೇಕಾಗುತ್ತದೆ. ಅಲ್ಲಿ ನಮಗೆ ಲೋ ವೋಲ್ಟೇಜ್, ಹೈ ವೋಲ್ಟೇಜ್ ಎಲ್ಲವನ್ನು ನಾನು ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರವಾಗಿ ಅರ್ಥಿಂಗ್ ಪಾಯಿಂಟನ್ನ ಎರಡೂ ಎಡಿಷನಲ್ ಒಂದು ಸಪ್ರೇಟ್ ಅರ್ಥಿಂಗ್ ಪಾಯಿಂಟ್ ನಾವು ಮಾಡಬೇಕಾಗುತ್ತದೆ. ಕಾರಣ ಏನಂತಂದರೆ, ಒಂದು ಅರ್ಥಿಂಗ್ ಪಾಯಿಂಟ್ ಏನಾದರೂ ಫೇಲ್ಯೂರ್ ಆದರೆ ಮತ್ತೊಂದು ಅರ್ಥಿಂಗ್ ಪಾಯಿಂಟಿಂದ ಅದನ್ನು
ಅರ್ಥಿಂಗ್ ಮಾಡೋಕ್ಕೋಸ್ಕರವಾಗಿ 2 ಅರ್ಥಿಂಗ್ ಪಾಯಿಂಟನ್ನ ನಾವು ಮಾಡಬೇಕಾಗುತ್ತದೆ. ನೆಕ್ಸ್ಟ್ 61 ರೂಲ್, ದ ಫಾಲೋಯಿಂಗ್ provisions shall apply the connection with earth of the system of low voltage in case where the voltage normally exceed 125 and system at medium voltage. ಇಲ್ಲಿ ನಾವು ನೋಡಿದಂಗೆ the following provisions shall apply the connection earthing system the low voltage ಮತ್ತು ವೋಲ್ಟೇಜ್ ನಾರ್ಮಲಿ ಎಕ್ಸೈಟೆಡ್ 125 ವೋಲ್ಟ್ಸ್ ಆ್ಯಂಡ್ ಸಿಸ್ಟಮ್ ಆಫ್ ಮೀಡಿಯಮ್ ವೋಲ್ಟೇಜ್ಗಳಿಲ್ಲಿ ಇರುತ್ತೆ. ಅದರ ತಕ್ಕಂತೆ ನಾವು ಅರ್ಥಿಂಗು ಮಾಡಬೇಕಾಗುತ್ತೆ. ನೆಕ್ಸ್ಟು ದ ನ್ಯೂಟ್ರಲ್ ಕಂಡಕ್ಟರ್ ಆಫ್ ಎ 3-phase 4-wire ಸಿಸ್ಟಮ್ ಎ ದ middle conductor of 2-phase 3-wire system shall be earthed by not less than to separate the distance conductor with earth both at the generating station at the all substations. ಇಲ್ಲಿ 3-phase 4-wireಗಳ ಸಿಸ್ಟಮು ನ್ಯೂಟ್ರಲ್ ಕಂಡಕ್ಟರ್ ಆ್ಯಂಡ್ 2-phase 3-wire ಸಿಸ್ಟಮ್ ಮಿಡಲ್ ಕಂಡಕ್ಟರ್ಗಳನ್ನು ಉತ್ಪಾದಿಸುವ ಕೇಂದ್ರದಲ್ಲಿ ಮತ್ತು ಸಬ್ಸ್ಟೇಷನ್ಗಳಲ್ಲಿ ಅರ್ಥದೊಂದಿಗೆ 2 ಪ್ರತ್ಯೇಕ ವಿಭಿನ್ನ ಕನೆಕ್ಷನ್ಗಿಂತ ಕಡಿಮೆ ಇರಬಾರದು. ಇಲ್ಲಿ ನಾವು ಸಬ್ಸ್ಟೇಷನ್ ಮತ್ತು ಟ್ರಾನ್ಸ್ಮಿಷನ್ಗಳಲ್ಲಿ 2 ಅರ್ಥಿಂಗ್ಗಳು ನಾವು ಮಾಡಬೇಕಾಗುತ್ತದೆ. ಸಪ್ರೇಟು ಅರ್ಥಿಂಗ್ಗಳನ್ನು ನಾವು ಮಾಡಬೇಕಾಗುತ್ತದೆ. ಒಂದು ವೇಳೆ ಒಂದು ಅರ್ಥಿಂಗ್ ಡಿಸ್ಕನೆಕ್ಟ್ ಆದರೆ ಮತ್ತೊಂದು ಅರ್ಥಿಂಗಿಂದ ನಾವು ಅದನ್ನು ವರ್ಕು ಸ್ಟಾರ್ಟ್ ಮಾಡಬಹುದು. ದ ಅರ್ತ್ ರೆಸಿಸ್ಟೆನ್ಸ್ ಆಫ್ ಎನಿ ಅರ್ಥಿಂಗ್ ಶುಡ್ ನಾಟ್ ಹ್ಯಾವ್ ಮೋರ್ ದೆನ್ 5/2 ಮೀಟರ್ ಆರ್ಡಿನರಿ ಸಾಲಿಡ್ 2 ಕ್ವೈಟ್ ರಾಕ್ ಓನ್ಲಿ. ಇಲ್ಲಿ ನಾವು ಡೆಪ್ತು 5.2 ಈ ಆರ್ಡಿನರಿ ಒಂದು ಡೆಪ್ತ್ ಮಾಡಬೇಕಾಗುತ್ತೆ. ಅದರಲ್ಲಿ ಸಾಯಿಲು, ಉಪ್ಪು, ಇದ್ದಲು 3ನ್ನ 1:1 ರೇಷಿಯೋ ಪ್ರಕಾರದನ್ನು ಫುಲ್ಫಿಲ್ ಮಾಡಿಕೊಂಡು ಬರಬೇಕಾಗುತ್ತದೆ. ದ ರೆಸಿಸ್ಟೆನ್ಸ್ ಆಫ್ ದ ಅರ್ತ್ ಕಂಟಿನ್ಯೂಟಿ ಕಂಡಕ್ಟರ್ ಶಲ್ ನಾಟ್ ಬಿ ಮೋರ್ ದೆನ್ 1 ಕ್ವೈರ್ ಥ್ರೂ ಔಟ್ ಸಿಸ್ಟಮ್. ಇಲ್ಲಿ ಅರ್ತ್ ರೆಸಿಸ್ಟೆನ್ಸ್ ಇದೆಲ್ಲ ಕಂಟಿನ್ಯೂಟಿ ಕಂಡಕ್ಟರ್ ಅರ್ತ್ ರೆಸಿಸ್ಟೆನ್ಸ್ ಆಫ್ ಸಿಸ್ಟಮ್ 1 ಕ್ವೈರ್ಗಿಂತ ಹೆಚ್ಚು ಇರಬಾರದು. ದ ಫ್ರೇಮ್ ಆಫ್ ಎವ್ರಿ ಜನರೇಟರ್, ಸ್ಟೇಷನರಿ ಮೋಟರ್, ಟ್ರಾನ್ಸ್ಫಾರ್ಮರ್ ಎಕ್ಸೆಟ್ರಾ ಯೂಸಿಂಗ್ ಎನರ್ಜಿ ಎಟ್ ಮೀಡಿಯಮ್ ವೋಲ್ಟೇಜ್ ಶಾಲ್ ಬಿ ಅರ್ಥ್ಡ್ ವಿತ್ 2 ಸಪ್ರೇಟ್ ಡಿಸ್ಕನೆಕ್ಟ್ ಅರ್ಥಿಂಗ್. ಇಲ್ಲಿ ನಾವು ಮೋಟಾರ್, ಟ್ರಾನ್ಸ್ಫಾರ್ಮರ್ ಇತ್ಯಾದಿ ಚೌಕಟ್ಟುಗಳನ್ನು 2 ಪ್ರತ್ಯೇಕ ವಿಭಿನ್ನವಾದ ಅರ್ಥಿಂಗ್ಗಳನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಮೋಟಾರ್, ಜನರೇಟರ್, ಟ್ರಾನ್ಸ್ಫಾರ್ಮರ್ ಇರುವಂಥ ಸ್ಥಳಗಳಲ್ಲಿ ನಾವು 2 ಸಪ್ರೇಟು ಅರ್ಥಿಂಗು ನಾವು ಮಾಡಬೇಕಾಗುತ್ತದೆ. ಟೆಸ್ಟ್ ಆಫ್ ದ ಅರ್ಥಿಂಗ್ ಸಿಸ್ಟಮ್ ಫಾರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬಿಫೋರ್ ಎನರ್ಜೈಸೇಷನ್. ಇಲ್ಲಿ ಶಕ್ತಿಯುತವಾಗಿರುವ ಮೊದಲು ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗೆ ಅರ್ಥಿಂಗ್ ಸಿಸ್ಟಮನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ನೆಕ್ಸ್ಟು ಸ್ಟೇ ವೈರ್ ಪ್ರೊವೈಡೆಡ್ ಫಾರ್ ಓವರ್ಲೇಡ್ ಲೈನ್ ಶುಡ್ ಬಿ ಕನೆಕ್ಟೆಡ್ ಬೈ ಅರ್ತ್ ಬೈ ಕನೆಕ್ಟಿಂಗ್ ಎಟ್ ಲೇಟೆಸ್ಟ್ 1 ಸ್ಟ್ಯಾಂಡ್ ಟು ದ ಅರ್ತ್ ವೈರ್. ಇಲ್ಲಿ ಓವರ್ಹೆಡ್ ಲೈನ್ಗಳಿಗೆ ಒದಗಿಸುವ ಸ್ಟೇ ವೈರನ್ನು ಅರ್ಥಿಂಗ್ ವೈರ್ಗೆ ಕನಿಷ್ಠ 1 ಎಳೆಯನ್ನು ಕನೆಕ್ಟ್ ಮಾಡುವುದರ ಮೂಲಕ ಅರ್ಥದಿಂದ ಕನೆಕ್ಷನ್ ಮಾಡಬೇಕಾಗುತ್ತದೆ. ಆಲ್ ಮೆಟಲ್ casing or metallic covering containing or protecting an electrical supply line parts such as iron cleat switches, iron cleat, distribution fuse board, GA pipes and conduit enclosing VIR wire, PVC cable
and down rod of electrical fan should be connected the earth. ಇಲ್ಲಿ ಮೆಟಲ್ ಕೇಸಿಂಗ್ ಮತ್ತು ಮೆಟಲಿಂಗ್ ಕವರಿಂಗ್ ಸ್ವಿಚ್ಗಳ ಪೈಪ್ಗಳು ಮತ್ತು ಕಂಡ್ಯೂಟ್ ಶೂಸ್ಗಳನ್ನು ವೈರ್ ಪಿ ವಿ ಸಿ ಕೇಬಲ್ಗಳು ಎಲೆಕ್ಟ್ರಿಕಲ್ ಫ್ಯಾನ್ಗಳ ಡೌನ್ ರಾಡ್ಗಳಂತಹ ಎಲೆಕ್ಟ್ರಿಕ್ ಸಪ್ಲೈಗೆ ಲೈನ್ ಉಪಕರಣಗಳನ್ನು ಒದಗಿಸಿ ಒಳಗೊಂಡಿರುವ ಅಥವಾ ರಕ್ಷಿಸುವ ಮತ್ತು ಮೆಟಲ್ ಕೇಸಿಂಗ್ಗಳನ್ನು ಅರ್ಥಿಂಗ್ ಕನೆಕ್ಟೆಡ್ಗೆ ಮಾಡಲಾಗಿರುತ್ತದೆ. ಅರ್ಥಿಂಗ್ ಮಾಡೋದರಿಂದ ಯಾವುದೇ ರೀತಿ ನಮಗೆ ಹಾನಿ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಮೆಟಲಿಂಗ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಅದರಲ್ಲಿ ಕರೆಂಟ್ ಪಾಸ್ ಆದರೆ ಆಟೋಮೆಟಿಕ್ಲಿ ಅದ್ರ ಮುಖಾಂತರ ಗ್ರೌಂಡಿಗೆ ಹೋಗಲು ನಾವು ಅರ್ಥಿಂಗ್ ಇಲ್ಲಿ ಮಾಡಲಾಗುತ್ತದೆ. ಯಾಕಂದರೆ ಇಲ್ಲಿ ಮೆಟಲ್ ಐಟಮ್ಸ್ನ ನಾವು ಇಲ್ಲಿ ಬಳಕೆ ಮಾಡಲಾಗಿರುತ್ತದೆ. ಸ್ಟೇ ವೈರು, ಜಿ ಎ ಪೈಪು, ವೈರು ಇವೆಲ್ಲ ಇಲ್ಲಿ ಮೆಟಲ್ವು ಇರೋದರಿಂದ ಹಾಗಾಗಿ ನಾವು ಇಲ್ಲಿ ಡೌನ್ ರಾಡು ಏನು ಫ್ಯಾನಿಗೆ ಬಳಕೆ ಮಾಡೋದು ರಾಡ್ ಇದೆಲ್ಲ ಅದನ್ನು ನಾವು ಇಲ್ಲಿ ಸ್ಟೇ ರಾಡ್ಗೆ ಬಳಕೆ ಮಾಡಲಾಗುತ್ತದೆ. ಹಾಗಾಗಿ ಕಂಪಲ್ಸರಿ ಅರ್ಥಿಂಗ್ ನಾವು ಮಾಡಬೇಕಾಗುತ್ತದೆ. ದ ಮೆಟಲ್ ಕೇಸಿಂಗ್ ಆಫ್ ಪೋರ್ಟೇಬಲ್ parts such as heater, refrigerator, hand lamp, solder iron, electrical drill is etc. should be earthed. ಇಲ್ಲಿ ನಾವು ಮೆಟಲ್ ಇರುವಂಥ ಐಟಮ್ಸು, ಹೀಟರ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಹ್ಯಾಂಡ್ ಬಲ್ಬ್ ಇರ್ಬೋದು, ಸಾಲ್ಡ್ರಿಂಗ್ ಐರನ್ ಇರ್ಬೋದು, ಎಲೆಕ್ಟ್ರಿಕಲ್ ಡ್ರಿಲ್ ಇರ್ಬೋದು, ಇವೆಲ್ಲಕ್ಕೆ ನಾವು ಕಂಪಲ್ಸರಿ ಅರ್ಥಿಂಗ್ ಇರುವಂಥ ಪ್ರದೇಶದಲ್ಲಿ ಇದನ್ನು ನಾವು ಸಾಕೆಟ್ನಲ್ಲಿ ಬಳಕೆ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್. ಇಲ್ಲಿ ಸೂಟಬಲ್ ಸಿಸ್ಟಮ್ ಫಾರ್ ದ ವೈರಿಂಗ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಫಾರ್ 3 ಟೈಪ್ ಆಗಿರುತ್ತೆ. ದ ಡಯಾಗ್ರಾಮ್ ವೈರಿಂಗ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಶೋ ಇನ್ ಫಿಗರ್. ಇಲ್ಲಿ ಡಯಾಗ್ರಾಮ್ ಇದೆ, ಮಲ್ಟಿ ಸ್ಟೋರು ಬಿಲ್ಡಿಂಗ್ದು ಡಯಾಗ್ರಾಮ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ 3 ಫೇಸ್ ಇದೆ. ಇಲ್ಲಿ ನಾವು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ವೈರಿಂಗನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಮಲ್ಟಿ ಸ್ಟೋರು ಬಿಲ್ಡಿಂಗ್ ಇಲ್ಲಿ ನಾವು ನೋಡಬಹುದು. ಇಲ್ಲಿ in this system copper or aluminum strips in the bus bar are used to connect the main supply to raising main shown in figure. ಇಲ್ಲಿ ನಾವು ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ ಕಾಪರ್ ಮತ್ತು ಅಲ್ಯೂಮಿನಿಯಂ ಸ್ಟ್ರಿಪ್ಗಳಿಂದ ಬಸ್ ಬಾರ್ಗಳನ್ನು ಮಾಡಲಾಗುತ್ತದೆ. ಇದನ್ನು ನಾವು ಮೇನ್ ಸಪ್ಲೈಗೆ ಕನೆಕ್ಷನ್ ಮಾಡಬೇಕಾಗುತ್ತದೆ. ದ ಬಸ್ ಬಾರ್ ಟ್ರ್ಯಾಕಿಂಗ್ ಸ್ಪೇಸ್ ಈಸ್ ಪ್ರೊವೈಡೆಡ್ ದ ಬಿಲ್ಡಿಂಗ್ ಎಟ್ convenient location and at load center of the purpose of economically. ಇಲ್ಲಿ ನಾವು
ಈ ಸಿಸ್ಟಮ್ಗಳಲ್ಲಿ ಬಸ್ ಬಾರ್ ರೂಪಗಳ ಕಾಪರ್ ಮತ್ತು ಅಲ್ಯೂಮಿನಿಯಂ ಸ್ಟ್ರಿಪ್ಗಳಲ್ಲಿ ನಾವು ಬಳಕೆ ಮಾಡಲಾಗುತ್ತದೆ, ಚಿತ್ರದಲ್ಲಿ ತೋರಿಸಿದಂತೆ. ಅದೇ ರೀತಿಯಾಗಿ ಆರ್ಥಿಕ ಅಂದರೆ ಎಕನಾಮಿಕಲಿ ಉದ್ದೇಶಕ್ಕಾಗಿ ಕಟ್ಟಡದಲ್ಲಿ ಅನುಕೂಲಕರ ಸ್ಥಳದಲ್ಲಿ ಮತ್ತು ಲೋಡ್ ಸೆಂಟರ್ಗಳನ್ನು ಬಸ್ ಬಾರ್ ಟ್ರ್ಯಾಕಿಂಗ್ ಸ್ಥಳವನ್ನು ಒದಗಿಸಲಾಗುತ್ತದೆ. At each floor, the raising main connected to the sub main board and plug in box through the proper cable termination. ಇಲ್ಲಿ ಪ್ರತಿ ಫ್ಲೋರ್ನಲ್ಲಿ ಎತ್ತುವ ಅಂದರೆ ರೇಸಿಂಗ್ ಮೇನ್ಗಳನ್ನು ಸಬ್ ಸರ್ಕ್ಯೂಟ್ ಬೋರ್ಡ್ಗೆ ಕನೆಕ್ಷನ್ ಮಾಡಲಾಗುತ್ತದೆ ಮತ್ತು ಸರಿಯಾದ ಕೇಬಲ್ ಟರ್ಮಿನೇಷನ್ಗಳ ಮೂಲಕ ಬಾಕ್ಸ್ಗೆ ಪ್ಲಗ್ ಮಾಡಬೇಕಾಗುತ್ತದೆ. If there more than one flat in each floor in individual main switches for the flat get their supply from the sub main board through a distribution network which may including any energy meter each flat. ಇಲ್ಲಿ ಪ್ರತಿ ಫ್ಲಾಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಫ್ಲಾಟ್ಗಳಾಗಿದ್ದರೆ ಪ್ರತ್ಯೇಕ ಮುಖ್ಯ ಸ್ವಿಚ್ಗಳು ಸಬ್ ಮೇನ್ ಬೋರ್ಡ್ಗಳಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಂಗ್ ಅವುಗಳ ಸಪ್ಲೈಯನ್ನು ಪಡೆಯಲಾಗುತ್ತದೆ. ಇದರಲ್ಲಿ ಪ್ರತಿ ಫ್ಲಾಟಿಗೆ ಒಂದು ಎನರ್ಜಿ ಮೀಟರನ್ನು ಇಡಬೇಕಾಗುತ್ತದೆ. ನೆಕ್ಸ್ಟ್, however, system adapted within a flat and to be distribution board system. ಇಲ್ಲಿ ಆದಾಗ್ಯೂ ಫ್ಲಾಟ್ಗಳೊಂದಿಗೆ ಅಳವಡಿಸಲಾಗಿರುವ ಸಿಸ್ಟಮ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಸಿಸ್ಟಮ್ಗಳನ್ನು ಆಗಿರುತ್ತವೆ. ಇಲ್ಲಿ ಅಡ್ವಾಂಟೇಜಸ್ ಆಫ್ ಮಲ್ಟಿ ಸ್ಟೋರ್ ಬಿಲ್ಡಿಂಗ್. ದ ಲೆಂತ್ ಆಫ್ ದ ಕೇಬಲ್. ಇಲ್ಲಿ the length of the cable required for installation will becomes less, hence the cost of less. ಇಲ್ಲಿ ಇನ್ಸ್ಟಾಲೇಷನ್ಗೆ ಅಗತ್ಯವಿರುವ ಕೇಬಲ್ಗಳ ಉದ್ದವು ಕಡಿಮೆಯಾಗಿರುತ್ತದೆ, ಆದ್ದರಿಂದ ವೆಚ್ಚವು ಕಡಿಮೆ ಆಗುತ್ತದೆ. ನೆಕ್ಸ್ಟ್, the system is suitable for the high rise building. ಈ ಸಿಸ್ಟಮ್ದಲ್ಲಿ ಎತ್ತರದ ಬಿಲ್ಡಿಂಗ್ಗಳಿಗಾಗಿ ಸೂಕ್ತವಾದ ಸಿಸ್ಟಮ್ ಆಗಿದೆ. ನೆಕ್ಸ್ಟು, ಡಿಸ್ಅಡ್ವಾಂಟೇಜಸ್ ಆಫ್ ವೈರಿಂಗ್ ಮಲ್ಟಿಸ್ಟೋರ್ ಬಿಲ್ಡಿಂಗ್. ದ ವೋಲ್ಟೇಜ್ ಅಕ್ರಾಸ್ ದ appliances which are at the fastest end of the tree system may be less when compared to the one and connected to the near end if the bus bar size is not suitable sufficient size. ಇಲ್ಲಿ ಬಸ್ ಬಾರ್ಗಳ ಗಾತ್ರವು ಸಾಕಷ್ಟು ಗಾತ್ರದಲ್ಲಿ ಇರದಿದ್ದರೆ ಟ್ರೀ ಸಿಸ್ಟಮ್ ಅಗತ್ಯ ತುದಿಯಲ್ಲಿರುವ ಉಪಕರಣಗಳಂತಹ ವೋಲ್ಟೇಜು ಲೋ ಆಗಿ ಇರಬೇಕು. ನೆಕ್ಸ್ಟು, ಎ ಫ್ಯೂಸ್ ಆರ್ ಲೊಕೇಟೆಡ್ ಎಟ್ ಡಿಫ್ರೆಂಟ್ ಪ್ಲೇಸಸ್, ಫಾಲ್ಟ್ ಲೊಕೇಶನ್ ಬಿಕಮ್ಸ್ ಟ್ರಬಲ್ಸ್ ಸಮ್. ಇಲ್ಲಿ ಫ್ಯೂಸ್ಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಇರುವುದರಿಂದ ಫಾಲ್ಟ್ ಲೊಕೇಶನ್ವು ತೊಂದರೆ ಆಗುತ್ತದೆ. ವೆನ್ ಅಲ್ಯೂಮಿನಿಯಂ ಬಸ್ ಬಾರ್ are used for economically considerations, the tapping can becomes loose and interrupt power supply. ಇಲ್ಲಿ ಅಲ್ಯೂಮಿನಿಯಂ ಬಸ್ ಬಾರ್ಗಳನ್ನು ಎಕನಾಮಿಕ್ ಕನ್ಸಿಡರೇಷನ್ ಆಗಿ ಬಳಸಲಾದ ಟ್ಯಾಪಿಂಗ್ ಸಡಿಲವಾಗಬಹುದು ಮತ್ತು ಪವರ್ ಸಪ್ಲೈಗೆ ಅಡ್ಡಿ ಆಗಬಹುದು. ನೆಕ್ಸ್ಟು, ಬಸ್ ಬಾರ್. The electrical power distribution
The bus bar strip or bar copper, brass or aluminum conduct electricity within a switchboard, the distribution board or electrical appearance. ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಡಿಸ್ಟ್ರಿಬ್ಯೂಷನ್ ಬಸ್ ಬಾರ್ ಎನ್ನುವುದು ಕಾಪರ್, ಬ್ರಾಸ್, ಅಲ್ಯೂಮಿನಿಯಂ ಸ್ಟ್ರಿಪ್ ಆರ್ ಬಾರ್ಗಳಾಗಿದ್ದು ಅದು ಸ್ವಿಚ್ ಬೋರ್ಡ್, ಡಿಸ್ಟ್ರಿಬ್ಯೂಷನ್ ಬೋರ್ಡ್ಗೆ ಇತರ ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ಒಳಗೆ ವಿದ್ಯುತ್ತನ್ನು ನಡೆಸುತ್ತದೆ. Next, the size of the bus bar, the importance of determining the maximum amount of current that can be safely carried. ಸುರಕ್ಷಿತವಾಗಿ ಸಾಗಿಸಬಹುದಾದ ಗರಿಷ್ಠ ಪ್ರಮಾಣದ ಕರೆಂಟನ್ನು ನಿರ್ಧರಿಸುವಲ್ಲಿ ಬಸ್ ಬಾರ್ಗೆ ಗಾತ್ರವು ಮುಖ್ಯವಾಗಿರುತ್ತದೆ. ಸೈಜು ಡಿಪೆಂಡ್ ಆಫ್ ಕರೆಂಟಿಗೆ ತಕ್ಕಂತೆ ನಾವಿಲ್ಲಿ ಬಸ್ ಬಾರನ್ನು ಸ್ಟ್ರಿಪ್ಪನ್ನು ಜಾಸ್ತಿ ಮಾಡ್ಕೊತ ಹೋಗಬೇಕಾಗುತ್ತದೆ. ಬಸ್ ಬಾರ್ ಕ್ಯಾನ್ ಬಿ ಹ್ಯಾವ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಎ ಲಿಟಲ್ ಆಸ್ 10 mm to but electrical substation may be metal tubes for 50 mm in diameter, 1000 mm square or more as bus bar. ಇಲ್ಲಿ ಬಸ್ ಬಾರ್ಗಳು 10 mm ಎರಡರಷ್ಟು ಕ್ರಾಸ್ ಸೆಕ್ಷನಲ್ ಏರಿಯಾವನ್ನು ಹೊಂದಿರಬಹುದು. ಆದರೆ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ಗಳು 50 ಮೀಟರ್ ಡಯಾಮೀಟರ್ 50 mm ಡಯಾಮೀಟರ್ 1000 mm ಸ್ಕ್ವೇರ್ ಅದಕ್ಕಿಂತ ಹೆಚ್ಚಿನ ಮೆಟಲ್ ಟ್ಯೂಬ್ಗಳನ್ನು ಬಸ್ ಬಾರ್ಗೆ ಬಳಸಲಾಗುತ್ತದೆ. ದ ಟೈಪಿಕಲಿ ಡಯಾಗ್ರಾಮ್ ಆಫ್ ಬಸ್ ಬಾರ್ ಶೋಯಿನ್ ಫಿಗರ್. ಈ ಬಸ್ ಬಾರ್ ಫಿಗರ್ ನಾವಿಲ್ಲಿ ನೋಡಬಹುದು. ಬಸ್ ಬಾರ್ ಆರ್ ಟೈಪಿಕಲಿ ಎಂಟೈರ್ ದ ಫ್ಲಾಟ್ ಸ್ಟ್ರಿಪ್ಸ್ ಆರ್ ಹೋಲ್ tubes as those shapes allow heat dissipate more efficiently due to their high surface area to cross sectional area ratio. An aluminum similar smallestly has very large bus bar used to carry 1000 amps to electrochemical cell that produce. ಇಲ್ಲಿ ಬಸ್ ಬಾರ್ಗಳ ಸಾಮಾನ್ಯವಾಗಿ ಫ್ಲ್ಯಾಟ್ ಸ್ಟ್ರಿಪ್ಸ್ ಅಥವಾ ಟೊಳ್ಳು ಟ್ಯೂಬ್ಗಳಾಗಿರುತ್ತವೆ. ಏಕೆಂದರೆ ಈ ಆಕಾರದಲ್ಲಿ ಅವುಗಳ ಹೆಚ್ಚಿನ ಮೇಲ್ಮನೆ ವಿಸ್ತೀರ್ಣದಿಂದ ಕ್ರಾಸ್ ವಿಸ್ತೀರ್ಣದಿಂದ ಇಲ್ಲಿ ಕ್ರಾಸ್ ಸೆಕ್ಷನ್ ಪ್ರದೇಶ ಅನುಪಾತಕ್ಕೆ ಶಾಖವನ್ನು ಹೆಚ್ಚು ಪರಿಣಾಮಕಾರಿ ಕರಗಿಸಲು ಇವುಗಳನ್ನು ಬಳಕೆ ಮಾಡಲಾಗುತ್ತದೆ. an aluminum ಇಲ್ಲಿ next point, the typically length of the bus bar in between 3.65 meter to 2.44 meter. Those bus bar are hanged on wall the strip in battery. ಇಲ್ಲಿ 3.5 ಮೀಟರ್ನಿಂದ 2.44 ಮೀಟರ್ ನಡುವಿನ ಬಸ್ ಬಾರ್ಗೆ ಗರಿಷ್ಠ ಉದ್ದ ಈ ಬಸ್ ಬಾರ್ ಬ್ಯಾಟರಿ ಸಹಾಯದಿಂದ ಗೋಡೆ ಮೇಲೆ ಇಡಲಾಗುತ್ತದೆ. ನೆಕ್ಸ್ಟ್, those bus bar connected to each other to an electrical appliance by bolt connection. ಇಲ್ಲಿ ಈ ಬಸ್ ಬಾರ್ಗಳು ಪರಸ್ಪರ ಮತ್ತು ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ಬೋಲ್ಟಿಂದ ಕನೆಕ್ಷನ್ ಮಾಡಲಾಗಿರುತ್ತದೆ. ನೆಕ್ಸ್ಟ್, the bus bar made of 100 amps, 200 amps, 400 amps, 600 amps, 800 amps, 1200 amps, 600 amps, 2000 amps, 24,400 amps
ಆ್ಯಂಡ್ 3600 at 500 volts. ಇವು 100ಇಂದ 2000ವರೆಗೆ ಆ್ಯಮ್ಸ್ಗಳಿರುತ್ತೆ. ವೋಲ್ಟೇಜ್ ಮಾತ್ರ 500 ವೋಲ್ಟೇಜ್ ಇರುತ್ತೆ. ಇದು ಬಸ್ ಬಾರ್ ಅಡ್ವಾಂಟೇಜಸ್. ಇಟ್ ಈಸ್ ಕಂಪ್ಲೀಟ್ಲಿ ಟಚ್ ಪ್ರೂಫ್. ಇದು ಸಂಪೂರ್ಣವಾಗಿ ಟಚ್ ಪ್ರೂಫ್ ಆಗಿದೆ. ಸೆಕೆಂಡ್ ಪಾಯಿಂಟ್, ಫಿಟ್ಟಿಂಗ್ ಆಫ್ ಎನಿ ಮಾಡ್ಯುಲರ್ ಡಿವೈಸ್ ವಿತ್ ದ ಸೇಮ್ ಮೌಂಟಿಂಗ್ ಹೈಟ್. ಇಲ್ಲಿ ಮೌಂಟಿಂಗ್ ಲೈಟನ್ನು ಹೊಂದಿರುವ ಯಾವುದೇ ಮಾಡ್ಯುಲರ್ ಡಿವೈಸನ್ನು ಇಲ್ಲಿ ಅಳವಡಿಸಬಹುದು. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಹ್ಯಾಸ್ ಫುಲ್ ಸ್ಕೋಪ್ ಫಾರ್ ದ ಫ್ಯೂಚರ್. ಇದು ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತದೆ. ದ ಕಂಪೋನೆಂಟ್ ಫಾರ್ ಬಸ್ ಬಾರ್ ಇಂಟರ್ಚೇಂಜಬಲಿ ಎಟ್ ಎನಿ ಟೈಮ್. ಇದು ಯಾವುದೇ ಸಮಯದಲ್ಲಿ ಪರಸ್ಪರ ಬದಲಾಯಿಸಬಹುದು ಬಸ್ ಬಾರ್ಗಳ ಯೂನಿಟ್ಗಳಾಗಿವೆ. ನೆಕ್ಸ್ಟ್ ಇಲ್ಲಿ ದ ಕಂಪೋನೆಂಟ್ ಬಸ್ ಬಾರ್ ಇಂಟರ್ಚೇಂಜ್ ಎನಿ ಟೈಮ್. ಯಾವುದೇ ಸಂದರ್ಭದಲ್ಲಿ ಬಸ್ ಬಾರ್ಗಳನ್ನು ಇಂಟರ್ಚೇಂಜು ಮಾಡಬಹುದು. ಇಟ್ ಟೇಕ್ಸ್ ಲೆಸ್ ಟೈಮ್ ಫಾರ್ ಇನ್ಸ್ಟಾಲೇಷನ್. ಬಸ್ ಬಾರು ತುಂಬ ಕಡಿಮೆ ಸಮಯ ಇನ್ಸ್ಟಾಲೇಷನ್ಗೆ ತೆಗೆದುಕೊಳ್ಳಲಾಗುತ್ತದೆ. ಇನ್ ದಿಸ್ ಲೈನ್ ದ ವೋಲ್ಟೇಜ್ ಡ್ರಾಪ್ ವೆರಿ ಲೆಸ್. ಇಲ್ಲಿ ಈ ಲೈನಲ್ಲಿ ವೋಲ್ಟೇಜ್ ಡ್ರಾಪ್ ತುಂಬ ಕಡಿಮೆ ಆಗಿರುತ್ತದೆ. ಇದಕ್ಕೆ ವೋಲ್ಟೇಜ್ ಡ್ರಾಪ್ ಕಡಿಮೆ ಆಗಿದೆ. ಇದು ಹೈಟ್ ಲೆವೆಲ್ ಇರುತ್ತೆ. ಇದಕ್ಕೆ ಚಾನಲ್ ಹಾಕಿ ಚಾನಲ್ ಒಳಗಡೆ ವೈರಿಂಗ್ ಮಾಡಿ ಕ್ಯಾಪಿಂಗ್ ಇರುತ್ತೆ. ಯಾವುದೇ ರೀತಿ ಹೆಚ್ಚು ಡ್ಯಾಮೇಜ್ ಆಗೋಂಗಿಲ್ಲ. ಹಾಗಾಗಿ ಅಲ್ಲಿ ಹೆಚ್ಚು ವೋಲ್ಟೇಜ್ ಡ್ರಾಪು ಆಗೋದಿಲ್ಲ. ಇಟ್ ಕ್ಯಾನ್ ಹ್ಯಾಸ್ ಲಾಂಗ್ ಲೈಫ್ ವಿತೌಟ್ ಎನಿ ಪ್ರಾಬ್ಲಮ್. ಇದು ತುಂಬ ದಿನಗಳವರೆಗೆ ವರ್ಷಗಳವರೆಗೆ ಬಳಕೆ ಮಾಡಬಹುದಾಗಿದೆ. ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗೋದಿಲ್ಲ. ಹೆಚ್ಚಾಗಿ ಇದನ್ನು ಇಂಡಸ್ಟ್ರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಹೆಚ್ಚಾಗಿ ಈ ಬಸ್ ಬಾರ್ದು ವೈರಿಂಗು ಮಾಡಲಾಗುತ್ತದೆ. ಆಮೇಲೆ ಈಸಿಯಾಗಿ ಫೈಂಡ್ ಔಟು ಮಾಡಬಹುದು. ಈಸಿಯಾಗಿ ಅದನ್ನು ರಿಪೇರಿ ಸಹ ಮಾಡಬಹುದು. ದ ಕಂಪ್ಯಾಕ್ಟ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಇಸ್ ಅಪ್ ಟು ಮ್ಯಾಕ್ಸಿಮಮ್ 150 ಆ್ಯಮ್ಸ್. ಇದನ್ನು ಎನರ್ಜಿ ಡಿಸ್ಟ್ರಿಬ್ಯೂಷನನ್ನು ಮ್ಯಾಕ್ಸಿಮಮ್ ಆಗಿ 150 ಆ್ಯಮ್ಸ್ವರೆಗೆ ನಾವು ಮಾಡಬಹುದು.